2 ಕೋಟಿ ರೂಪಾಯಿ ಕೊಡ್ತಾರೆ. ಕೊಟ್ಬಿಟ್ಟು ಏನ್ ಮಾಡೋಣ ಸರ್, ಮಣ್ತಿನ ಸರ್ ನಾವು ಭೂಮಿ ಅನ್ನ ಇದ್ರೆ ಗೇಯ್ಕೊಂಡು ದುಡ್ಕೊಂಡು ತಿಂತೀವಿ, ರೇಷ್ಮೆ ಮಾಡ್ತೀವಿ. ತಿಂಗಳಿಗೆ 70,000 80,000 ರೇಷ್ಮೆಲ್ ತತ್ತೀವಿ. ಬಲವಂತವಾಗಿ ಕಿತ್ಕೊಂಡ್ರೆ ಏನ್ ಮಾಡ್ತೀರಾ? ನಾವು ಬಿಡಲ್ಲ ಸ್ವಾಮಿ, ಅದರಿಂದ ಪ್ರಾಣ ಹೋದ್ರೂ ಬಿಡಲ್ಲ ಸರ್ ನಾವು. 2 ತಿಂಗಳಿಗೆ ಒಟ್ಟು 25 ಲಕ್ಷದಿಂದ ನಮ್ಗೆ ಆದಾಯ ಆಯ್ತು. 2 ತಿಂಗಳಿಗೆ. ವರ್ಷಕ್ಕೆ ವರ್ಷಕ್ಕೆ ಆದಾಯ ಅಂತ ಅಂದ್ರೆ 1 ಕೋಟಿ ಮೇಲೆ, ಅವ್ರು ಕೊಡೋ ಕೋಟಿ ಮೇಲೆ ಆದಾಯ ಇರುತ್ತೆ ನಮ್ಗೆ. ಸರ್ಕಾರ ಘೋಷಣೆ ಮಾಡುವಂತ ಕೋಟಿ ನಮಗ್ ಬೇಕಿಲ್ಲ ಸ್ವಾಮಿ, ಅವ್ರು ಕೊಡೋ ಸ್ವಾಮಿ ಬೇಕಿಲ್ಲ. ಅವರು ರೈತರಿಗೆ ಕೋಟಿ ನೋಡ್ಬಿಟ್ಟಿದೀವಿ. 100-120 kg ಕೂಡಾದ್ರೆ ಒಂದ್ 89,000 ದುಡ್ಡಾಗುತ್ತೆ. ಅದ್ರ ಒಂದ್ 30,000 ಖರ್ಚು ಹೋದ್ರು ಇನ್ನೊಂದ್ 50,000 ಮಿಗುತ್ತೆ ನಮ್ಗೆ. ಕುಮಾರಸ್ವಾಮಿ ಕೈ ಸಿಡ್ಲಪ್ಪ, ನೀನು ಹಂಗೆ ಬಿಡು. ಇಲ್ಲ ಬಿಡಲ್ಲ ಅಂತವ್ರಲ್ಲ. ಇಲ್ಲ ನಾನು ಬಿಡಲ್ಲ, ನಾನೇ ಮಾಡ್ತೀನಿ ಅಂತ ನಮ್ಮ ನಿಜ. ಕೋರ್ಟಿಂದ ಆರ್ಡರ್ ತಂದಿದ್ದೀನಿ, ಬಿಡಲ್ಲ ಅಂತ ಇದ್ರಲ್ಲ. ಏನು ಅವ್ರ ಅಪ್ಪನ ಆಸ್ತಿ ನಾವು ಕಿತ್ಕೊಳಕ್ ಬಂದಿದ್ದೀವಿ. ಈಗ ನಮ್ಮ ಈಗ ಅವನ ಆಸ್ತಿ ನಾನು ಕಿತ್ಕೊಳಕ್, ನಿನ್ನ ಆಸ್ತಿ ನಾನು ಕಿತ್ಕೊಳಕ್ ಬಂದು ಬಿಡ್ತೀಯಾ? ಇಲ್ಲ ಬಿಡಲ್ಲ. ಬಿಡ್ತೀಯ ನೀನು? ಚಾನ್ಸೇ ಇಲ್ಲ. ಬಿಡಲ್ಲ. ನೀನೇ ಅಧಿಕಾರದ ಕೂತಿದ್ದು ಮಾತಾಡ್ತಾ ಇದೆಯಾ ಅಲ್ಲಿ? 10 ಕೋಟಿ ಕೊಟ್ರು ಕೊಡಲ್ಲ. ನಾವು ಇತರ ವ್ಯವಸಾಯ ಮಾಡ್ತಾ ಇದೀವಲ್ಲ, ಬೇಕಾಗಿಲ್ಲ. ನಮ್ ಭೂಮಿ ಇದ್ರೆ ಬೆಳ್ಕೊಂಡು ಹೋಗ್ತಾ ಇರ್ತದೆ. 1,000 ಕೋಟಿ ಬದಲೆ ನಾಳೆ ದಿನ ನಮ್ ಜಮೀನು ಉಳ್ಕೊಂಡ್ರೆ 100 ಕೋಟಿ ಆಯ್ತದೆ. ನಮ್ಮ ಮಕ್ಳು ತಲೆಗೆ ಇರ್ತದೆ 100 ಕೋಟಿ ಆಯ್ತದೆ ಬಿಡಿ. ಕೋಡಹಳ್ಳಿಗೆ ಒಂದ್ಸಲ ಬನ್ನಿ ಡಿ ಕೆ ಶಿವಕುಮಾರ್ ಅವರೇ, ಎಳ್ಳೀರ್ ಕುಡ್ಕೊಂಡು ಹೋಗಿ ಒಳ್ಳೆ ಎಳ್ಳೀರ್ ಕೊಡ್ತಾರೆ. ಬಾಗರು ಯಾವ್ದು ಬರಡು ಭೂಮಿ, ಇಲ್ಲಿನ ರೈತರನ್ನ ಮಾತನಾಡಿದಾಗ ಮಕ್ಕೆ ಕ್ಯಾಕರ್ ಸುಗಿತಾ ಇದಾರೆ. ಯಾವ್ದು ಬರಡು ಭೂಮಿ ರೀ, ಇಲ್ಲಿನ ಭೂಮಿ, ಇಲ್ಲಿನ ಕೃಷಿ ಬದುಕು, ಇದರಿಂದ ನಾವು ಬದುಕನ್ನ ಕಟ್ಕೊಂಡಿದೀವಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಡಿ ಕೆ ಶಿವಕುಮಾರ್ ಅವ್ರಿಗೆ ಇದ್ರ ಅದೃಷ್ಟ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿನ ರೈತರಿದಾರಲ್ಲ, ಒಳಗಡೆ ಬಂದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ನಾವ್ ಈ ಹಳ್ಳಿಗೆ ಕಾಲಿಡ್ಸೋದಕ್ಕೂ ಬಿಡೋದಿಲ್ಲ. ನಮ್ಮ ಅವ ಕೊಟ್ಟಿದ್ ಭೂಮಿ ಬಿಟ್ಬಿಟ್ಟು ನಾವ್ ಇವ್ರ ಹತ್ರ ಬತ್ಲು ಬೆಳೆಯಕಾಯ್ತದ? ಅವನು ಚಪ್ಲಿ ವರ್ಷಕ್ಕೂ ನಮ್ಮನ್ನ ಮಾಡಿಕೊಳ್ಳಲ್ಲ, ಅವ್ನ ಮನೆ ವರ್ಷಕ್ಕೂ ನಮ್ಮನ್ನ ಮಾಡಿಕೊಳ್ಳಲ್ಲ. ಆ ತರ ಅವನೇ ವಿಷನ ನಾವು ಹಂಗೂ ಅನ್ನ ಮಾಡಿ ಮಾಡ್ತೀವಿ, ಇಟ್ಟೋ ಸಾರೋ ಏನೋ ಮಾಡ್ತೀವಿ. ಅದ್ರೊಳಗೆ ತಂದು ಉಯ್ದ್ಬಿಟ್ಟು ನಮ್ಮ ಭೂಮಿ ಕಿತ್ಕೊಂಡು ಕೆದ್ಬಿಟ್ಟು ಈಗ ಎಲ್ಲ ಕಿತ್ಕೊಂಡು ಅವ್ರನ್ನ ಬೋಳ್ಸ್ಬಿಟ್ಟು ಕಳ್ಸ್ಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಕೆಲಸನ. ಯಾರ ಮನೆ ಬಾಕ್ಲಲ್ಲಿ ಬಚ್ಚಲ್ ಬಳಿಯಕ್ಕೆ ಡಿ ಕೆ ಮನೆ ತಕ್ಕ ಹೋಗೋಣ, ಬಚ್ಚಲ್ ಬಳಿಯಕ್ಕೆ ಅಲ್ಲಿ ಕರ್ಕೋತಾರ, ನಮ್ಮನ್ನ ಸೇರ್ಸ್ಕೋತಾರ. ನೀವು ಬಚ್ಚಲ್ ಬಳಿ ಬಂದ್ರಿ ಅಂತ ಸೇರ್ಸ್ಕೊಳ್ಳಲ್ಲ. 30,000 ಸಂಬಳ ಕೊಟ್ಟರು ನಮ್ಗೆ ಆಗಲ್ಲ. ಈಗ ನಾವು 20 ದಿನಕ್ಕೆ ರೇಷ್ಮೆ ಬೆಳಿತೀವಿ, 70,000 ತಗೊಬರ್ತೀವಿ. ರೇಟ್ ಇದ್ರೆ 1 ಲಕ್ಷನೇ ಆಗ್ಬೋದು. ಅದು ಮುಖ್ಯನ. ನಮ್ಗೆ ಜಮೀನ್ ಕೊಟ್ಬಿಟ್ಟು ಬೇರೆ ಹೋಗಿ ಕೆಲಸ ಮಾಡೋಕ್ಕೆ ನಮ್ ಕೈಲಿ ಆಗಲ್ಲ. ಏನಾನ ವಿಷಯನ ಏನೋ ತಂದು ಕೊಟ್ಬಿಟ್ಟು ಕುಡಿಸ್ಬಿಟ್ಟು ಅವರೇ ನಮ್ಮನ್ನ ಸಾಯಿಸ್ಬಿಟ್ಟು ಅಲ್ಲೇ ಮಣ್ಣು ಮಾಡ್ಬಿಟ್ಟು ಎತ್ಕೊಂಡು ಹೋಗ್ಲಿಬೇಕಷ್ಟೇನೆ. ನಾವು ಕೊಡಲ್ಲ ಕಣಪ್ಪ. ಯಾವ್ದು ಕೋಟಿ ಅವ್ನು ತಿಥಿ ಮಾಡ್ಕೊಳ್ಳಿ, 2 ಕೋಟಿ ಮಾಡಿಕೊಂಡು ನಮಗೆ ಬೇಡ. ಅಣ್ಣ ನೀವು ಯಾವ ಊರಣ್ಣ? ನಾವ್ ಇದೇ ಕೋಡಹಳ್ಳಿ ಸರ್. ಕೋಡಹಳ್ಳಿ. ಕೋಡಹಳ್ಳಿ ನಮ್ಗೆ ಭೂಮಿ ಬೇಕು. ಎಷ್ಟು ಎಕರೆ ಇದೆ ಅಣ್ಣ? ನಮ್ದು ಒಂದ್ 2 ಎಕರೆ ಇದೆ ಸರ್. 2 ಎಕರೆ ಇದೆ. ಹಾ, 2 ಕೋಟಿ ರೂಪಾಯಿ ಕೊಡ್ತಾರೆ. ಕೊಟ್ಬಿಟ್ಟು ಏನ್ ಮಾಡೋಣ ಸರ್, ಮಣ್ತಿನ ಸರ್ ನಾವು ಭೂಮಿ ಅನ್ನ ಇದ್ರೆ ಗೇಯ್ಕೊಂಡು ದುಡ್ಕೊಂಡು ತಿಂತೀವಿ, ರೇಷ್ಮೆ ಮಾಡ್ತೀವಿ. ತಿಂಗಳಿಗೆ 70,000 80,000 ರೇಷ್ಮೆಲ್ ತತ್ತೀವಿ. ನಾವು ಕೊಟ್ಬಿಟ್ಟು ಏನ್ ಮಾಡಂದ್ರೆ ಹಾಲು ಹಾಕೊಂಡು ಜೀವನ ಮಾಡ್ತೀವಿ. ಹಾಲು ಸ್ನೇಹಿತರೆ ನೋಡಿ, ಇದನ್ನ ಹೋಗಿ ಬರಡು ಭೂಮಿ ಅಂತ ಯಾವನಾದ್ರೂ ಹೇಳ್ತಾನನ್ರಿ? ಯಾರ ಕಿವಿಗೆ ಇವರು ಹೂ ಇಡೋದಕ್ಕೆ ಬರ್ತಾ ಇದಾರೆ? ನಿಜಕ್ಕೂ ನೋಡಿ ಎಷ್ಟು ಸಮೃದ್ಧವಾಗಿರುವಂತ ಪ್ರದೇಶ ಇದು, ಹಳ್ಳಿ ಇದು ಎಷ್ಟು ಸಮೃದ್ಧವಾಗಿದೆ ನೋಡಿ. ನೋಡ್ತಾ ಇದ್ರಿ ನೀವು, ಬಹಳ ಫಲವತ್ತಾಗಿರುವಂತ ಭೂಮಿ ಇದು. ಇಲ್ಲಿ ನೀರಿನ ವ್ಯವಸ್ಥೆ ಇದೆ, ಜೊತೆನಲ್ಲಿ ನೋಡಿ ತೆಂಗು ಆಗಿರ್ಬೋದು, ಅಥವಾ ರೇಷ್ಮೆ ಬೆಳೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಬೆಳೆ ಬೆಳೀತಾ ಇರುವಂಥದ್ದು. ಇಲ್ಲಿ ಇಷ್ಟು ಫಲವತ್ತಾಗಿರುವಂಥ ಭೂಮಿಯನ್ನ ಇವರು ಸರ್ಕಾರ ಏನು ಈ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದಾರಲ್ಲ, ನಿಜಕ್ಕೂ ಇದು ಒಂದು ರೀತಿ ಅವೈಜ್ಞಾನಿಕ ಅಂತ ಹೇಳ್ತಿರೋ, ಅಥವಾ ರೈತರ ಸಮಾಧಿ ಮೇಲೆ ಇವರು ಅದ್ಯಾ ಟೌನ್ಶಿಪ್ ಕಟ್ಟೋದಕ್ಕೆ ಹೊರಟಿದಾರೋ ಗೊತ್ತಿಲ್ಲ. ರೈತರನ್ನ ತಿರ್ಗಾ ಮಾತನಾಡಿಸ್ತೀನಿ. ನಿಮ್ದು 2 ಎಕರೆ ಇದೆ ಅಂತ ಹೇಳಿದ್ರೆ ಈಗ 2 ಕೋಟಿ ರೂಪಾಯಿ ಕೊಡ್ತಾರೆ 1 ಎಕರೆಗೆ. ಕೊಡಲ್ಲ ಸರ್ ನಾವು. ಕೊಟ್ಬಿಟ್ಟು ನಾವ್ ಏನ್ ಮಾಡೋಣ ಸರ್, ಮಣ್ಣು ತಿನ್ನೋಣ ಸರ್ ನಾವು. ಅವ್ರ ದುಡ್ಡು ಅವ್ರ ಹತ್ರನೇ ಇಟ್ಕೊಳ್ಳಿ, ನಮ್ ಭೂಮಿ ನಮ್ ತಾವೇ ಇಟ್ಕೊಳ್ಳಿ. ಕಿತ್ಕೊಂಡ್ರೆ ಏನ್ ಮಾಡ್ತೀರಾ? ನಾವು ಬಿಡಲ್ಲ ಸ್ವಾಮಿ, ಅದರಿಂದ ಪ್ರಾಣ ಹೋದ್ರೂ ಬಿಡಲ್ಲ ಸರ್ ನಾವು. ಇಲ್ಲ ಇದೇ ಒಂದು ಹೆಸರಾಗ ಹೋಗ್ಲಿ ಸತ್ತೋದ್ರಂತೆ ಅಂತ ಬಿಡಲ್ಲ ಸರ್ ನಾವು, ಅವನೇನೇ ಮಾಡ್ಕೊಂಡ್ರು. ಇಲ್ಲಿರೋರೆಲ್ಲ ರೈತರೇನಾ ನಿಜವಾಗ್ಲೂ? ನಕಲಿ ರೈತರು ಅಂತ ಬೇರೆ ಹೇಳ್ತಾರೆ. ಎಲ್ಲಾ ರೈತರೇ ಸಾ. ಊರಲ್ಲೆಲ್ಲ ಗೌಡ್ಗಳೇ ಎಲ್ಲ ವ್ಯವಸಾಯ ಮಾಡೋರೆ. ವ್ಯವಸಾಯ ನೀವೇನ್ ಮಾಡ್ತೀರಿ ನಿಮ್ ಭೂಮಿಲಿ? 2 ಎಕರೆ ನಾವು ರೇಷ್ಮೆ ಇಟ್ಕೊಂಡಿದೀವಿ, ತೆಂಗು ರೇಷ್ಮೆ. ಎಷ್ಟು ದುಡಿಮೆ ಇದೆ? ದುಡಿಮೆ ಒಂದು ವರ್ಷಕ್ಕೆ ಇಲ್ಲ ಅಂದ್ರೆ 8 ಲಕ್ಷ 6 ಲಕ್ಷ ದುಡಿತೀವಿ ಸರ್. ದುಡಿತೀರಿ? ಲಕ್ಷ ರೂಪಾಯಿ ನೀವು? ಎಲ್ಲ ನೋಡ್ತೀವಿ ಸರ್, ದುಡಿತೀವಿ. ಮೊನ್ನೆ ಬಗ್ಗ ನಾವ್ ಬೇಡ ಸಾ, ನಾವೇ ಮಾಡ್ಕೊಂಡಿದೀವಿ ಸಾಕು ಅನ್ನೋಷ್ಟು ಹಣ ಇದೆ. ಭೂಮಿ ಕೊಡಲ್ಲ ಸರ್ ನಾವು. ಇಲ್ಲಿ ಇಷ್ಟೊಂದು ಸಮೃದ್ಧವಾಗಿದೆಯಲ್ಲ ಈ ಜಾಗ, ಇದು ಏನು ಬರಡು ಭೂಮಿ? ಇಲ್ಲಿ ಏನು ಬೆಳೆನೇ ಬೆಳೆಯಲ್ಲ, ಇಲ್ಲಿ ರೈತರು ಯಾರು ಇಲ್ಲ, ಸುಮ್ನೆ ಎಲ್ಲಿಂದ ಕರ್ಕೊಂಬಂದೆ ಇವರು ಏನೋ ಹೇಳಿಸ್ತಾ ಇದಾರೆ ಅಂತೆಲ್ಲ ಹೇಳಿದ್ರು ಮಾನ್ಯ ಉಪಮುಖ್ಯಮಂತ್ರಿಗಳು. ಸೊ ಎಲ್ಲ ಸಮೃದ್ಧವಾಗಿದೆ, ಏನೆಲ್ಲ ಬೆಳೆ ಬೆಳೀತಾ ಇದೆ? ಇಲ್ಲಿರೋರೆಲ್ಲ ರೈತರುಗಳೇ ಸ್ವಾಮಿ.
ಈಗ ನಾವು ಬೆಳಿತಾ ಇರೋದು ರೇಷ್ಮೆ, ತಂಗು, ಅಡಿಕೆ ಎಲ್ಲ ಬೆಳಿತಾ ಇದೀವಿ. ಆಡು, ಕುರಿ, ದನ, ಕರು ಎಲ್ಲ ಇದೆ. ಮನೆ ಮನೆಗೂ ಚಂದ್ರಿಕೆ ಸಹಿತ 100 ಚಂದ್ರಿಕೆನೂ ಇದೆ. 100 ಚಂದ್ರಿಕೆನೂ ಇದೆ ಇಲ್ಲಿ, 1000 ಚಂದ್ರಿಕೆನೂ ಇದೆ ಇಲ್ಲಿ. ರೈತರಲ್ಲ ಅಂದಮೇಲೆ ನಮ್ಮ ಹಳ್ಳಿಗೆ ಹೋಗಿ ತನಿಖೆ ಮಾಡಿ ಮನೆ ತಾವು ಏನು ವ್ಯವಸಾಯ ಮಾಡ್ತಾವ್ರೆ, ಬದುಕು ಏನು ಕಟ್ಕೊಂಡವ್ರೆ, ಅಕ್ಷರ ಇರೋರು ಅವ್ರ, ಅಕ್ಷರ ಇಲ್ಲದೆ ಇರೋರು ಅವ್ರ ಅಂತ ಇವರು ಮನೆ ತಾವು ಹೋಗಿ ತನಿಖೆ ಮಾಡಬೇಕು. ನೀವೆಲ್ಲ ಕೂತ್ಕೊಂಡು ರೈತರು ಓಟ್ ಹಾಕಿರೋದ್ಕಲ್ವೇ ಸ್ವಾಮಿ ನೀವು ಗೆದ್ದಿರೋದು? ನೀವು ರೈತರು, ನಾವು ರೈತರು ಹೆಬ್ಬೆಟ್ ಕೊಟ್ಟಿರೋದಕ್ಕೆ ನೀವು ಗೆದ್ದಿರೋದು. ನೀವೆಲ್ಲ ಕೂತ್ಕೊಂಡು ಮಾತಾಡಿದ್ರೆ ನಾವು ರೈತರು ಬಿಡ್ತೀವ ಭೂಮಿನ? ನಮ್ಗಿರೋದು ದೊಡ್ಡ ದೊಡ್ಡ ಭೂಮಿಗಳು ಅವ್ರು ಏನು ಕೇಳ್ತಾ ಇಲ್ಲ. ಸಣ್ಣ ಪಣ್ಣ ಭೂಮಿಗೆ ಕೈ ಹಾಕೊಂಡು ಕೂತಾವ್ರೆ. ಈಗ ನಾವು ಹೊಸ ಕಟ್ಕೋತೀವಿ, ಗಂಡಿರು ಎಲ್ಲರೂ ಹೋಗಿರ್ಲಿ, ಮಕ್ಳೆಲ್ಲರೂ ಹೋಗಿರ್ಲಿ. ಅಕ್ಷರ ಇಲ್ಲ ಸ್ವಾಮಿ ನಮ್ಗೆ 60 ವರ್ಷ 70 ವರ್ಷದವ್ರು. ನಮ್ಮ ಮನೆಗಳಲ್ಲಿ ನೇಗ್ಲು ಎಷ್ಟವೆ, ನಗ ಎಷ್ಟವೆ, ಎತ್ತು ಗಾಡಿ ಎಷ್ಟದೆ, ಎಲ್ಲ ಇದೆ ಸ್ವಾಮಿ. ನಗ, ನೇಗ್ಲು, ಗಾಡಿ, ಎತ್ತು ಎಲ್ಲ ಮಡಗಿದೀವಿ ಸ್ವಾಮಿ. ಅವ್ರು ಬಂದು ತೋರಿಸ್ತೀವಿ ನಮ್ಮ ಮನೆ ತಾವು. ತೋರಿಸ್ತೀವಿ, ನಡೀರಿ ನಡೀರಿ, ಹೋಯ್ತಾ ಇದೀವಿ. ಆಯ್ತು ನಡೀರಿ. ನೇಗ್ಲು, ನಗ, ಗಾಡಿ. ರೈತರು ಯಾರು ಇಲ್ಲ ಇಲ್ಲಿ, ಬರಡು ಭೂಮಿ ಈ ತರ ಎಲ್ಲ ಹೇಳ್ತಾ ಇರುವಂತದ್ದು. ಬನ್ನಿ ನಿಮ್ಗೆ ಈ ರಿಯಾಲಿಟಿ, ಬಿಡದಿ ಟೌನ್ಶಿಪ್ ನ ರಿಯಾಲಿಟಿ ಗ್ರೌಂಡ್ ರಿಪೋರ್ಟ್ ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ರೈತರ ಮನೆಗೆ ಹೋಗೋಣ ಬನ್ನಿ. ಇಲ್ಲಿ ಬಿಡದಿನಲ್ಲಿರುವಂತ ರೇಷ್ಮೆ ಬೆಳೆಗಾರರನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ. ನೋಡಿ, ಇಲ್ಲಿ ರೇಷ್ಮೆ ಹುಳುಗಳನ್ನು ಕೂಡ ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡಿದ್ವಿ. ಎಷ್ಟು ಸಮೃದ್ಧವಾಗಿದೆ ಬಿಡದಿ ನೋಡಿ. ಎಲ್ಲ ಒಂದ್ ಕಡೆ ಬಿಡದಿ ಭೂಮಿ, ಬರಡು ಭೂಮಿಯನ್ನು ಬರಡು ಭೂಮಿ ಅಂತ ಹೇಳುವಂತ ಒಂದು ಪ್ರಯತ್ನ ಕೂಡ ರಾಜಕಾರಣಿಗಳು ಮಾಡಿದ್ರು. ಈ ಲೈವ್ ಆಗಿ ಅಂದ್ರೆ ನಿಮ್ಗೆ ಇಲ್ಲಿ ಗ್ರೌಂಡ್ ರಿಪೋರ್ಟ್ ತೋರಿಸುವಂತ ಒಂದು ಪ್ರಯತ್ನ. ಎಷ್ಟು ಸಮೃದ್ಧವಾಗಿದೆ ಇಲ್ಲಿ ಬಿಡದಿ ಭಾಗದಲ್ಲಿ, ರೈತರು ಎಷ್ಟು ಸಮೃದ್ಧವಾಗಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ರೇಷ್ಮೆ ಬೆಳೆ ಕೂಡ ಅದ್ರ ಬಗ್ಗೆ ಕೂಡ ಮಾತನಾಡೋಣ, ರೈತರನ್ನ ಮಾತನಾಡೋಣ. ಅಮ್ಮ, ಇದು ರೇಷ್ಮೆ ಬೆಳೆ ಬಗ್ಗೆ ಹೇಳಿ ಅಮ್ಮ. ರೇಷ್ಮೆ ಬೆಳೆ ಅಂತ ಅಂದ್ರೆ ಇದು ತಿಂಗಳಿಗೆ 22 ದಿನಕ್ಕೆ ಹಣ್ಣಾಗುತ್ತೆ. ನಾವು ಚಾಕಿ 2 ಜರದೊಂದು ಚಾಕಿ ತತ್ತೀವಿ, ಮತ್ತೆ 22 ದಿನಕ್ಕೆ ಹಣ್ಣಾಗುತ್ತೆ. ಅದು 1 kg ಬಂದು 700-800 ರೂಪಾಯಿ, 900 ರೂಪಾಯಿ ಗಂಟ ನಮ್ಗೆ ರೈತರಿಗೆ ಸಿಕ್ಕುತ್ತದೆ. ನಾವು 1.5 ತಿಂಗಳಿಗೆ 3 ಬೆಳೆ ಹುಳ ಸಾಗಾಣಿಕೆ ಮಾಡ್ತೀವಿ. ಅದರಿಂದ ಮತ್ತೆ ಹೈನುಗಾರಿಕೆ ಹಸುಗಳಿಂದ ಹಸುಗಳೊಂದು 10 ಹಸುಗಳು ಸಾಕೊಂಡಿದೀವಿ. ನಮ್ಗೆ ತಿಂಗಳಿಗೆ 2 ತಿಂಗಳಿಗೆ ಒಟ್ಟು 25 ಲಕ್ಷದಿಂದ ನಮ್ಗೆ ಆದಾಯ ಆಯ್ತು 2 ತಿಂಗಳಿಗೆ. ವರ್ಷಕ್ಕೆ ಆದಾಯ ಅಂತ ಅಂದ್ರೆ 1 ಕೋಟಿ ಮೇಲೆ, ಅವ್ರು ಕೊಡೋ ಕೋಟಿ ಮೇಲೆ ಆದಾಯ ಇರುತ್ತೆ ನಮ್ಗೆ. ಸರ್ಕಾರ ಘೋಷಣೆ ಮಾಡುವಂತ ಕೋಟಿ ನಮಗ್ ಬೇಕಿಲ್ಲ ಸ್ವಾಮಿ, ಅವ್ರು ಕೊಡೋ ಸ್ವಾಮಿ ಬೇಕಿಲ್ಲ. ಅವರು ರೈತರಿಗೆ ಕೋಟಿ ನೋಡ್ಬಿಟ್ಟಿದೀವಿ. ರೈತರಿಗೆ ಏನಾರ ಸಹಾಯ ಮಾಡ್ಬೇಕು ಅನ್ನೋದು ಅವ್ರ ಮನೋಭಾವದಲ್ಲಿ ಏನಾರ ಇದ್ರೆ ನಮ್ ಜಮೀನ್ ನಮ್ಗೆ ಕೊಟ್ಬಿಟ್ಟು ಅವ್ರು ಅವ್ರು ಮಾಡ್ಕೊಂಡು, ಮತ್ತೆ ಈಗ ಕುಮಾರಸ್ವಾಮಿ ಮಾಡಿದ್ರು ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಮಾಡೋದ್ ತರನ ಇವ್ರು ಮಾಡೋದು ಬೇಡ. ಆ ಫೈಲ್ನ ತಗೊಂಡೋಗಿ ಬೆಂಕಿಗೋ ಏನ್ಕೋ ಹಾಕ್ಬಿಟ್ಟು ಮುಂದೆ ಬರುವ ಅಭಿವೃದ್ಧಿ ವ್ಯಕ್ತಿಗಳಿಗೆ ಈ ಫೈಲಿಂದ ಅಕ್ವೇರಿಂದ ಇದೇ ಇಲ್ಲ ಅನ್ನುವಂಗೆ ನಮ್ಗೆ ನಮ್ ಭೂಮಿ ನಮ್ಗೆ ಕೊಟ್ಬಿಡ್ಲಿ ಸ್ವಾಮಿ. ನಮ್ಗೆ ಭೂಮಿ ಅವಕಾಶತೆ ಅವಾಗ ಕೊಡಲ್ಲ. ಸ್ನೇಹಿತರೆ ನೋಡಿ, ಇಲ್ಲೊಬ್ರು ರೇಷ್ಮೆ ಬೆಳೆಗಾರರು ಹೇಳಿದ್ರು 2 ಕೋಟಿ ರೂಪಾಯಿ ನಮ್ಗೆ ಯಾವ ಲೆಕ್ಕನೂ ಇಲ್ಲ ಕಣ್ರಿ, ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತೀವಿ. ಅವ್ರು ಕೊಡುವಂತ 2 ಕೋಟಿ ರೂಪಾಯಿ ಅಲ್ಲ, 10 ಕೋಟಿ ರೂಪಾಯಿ ಕೊಟ್ಟರು. ಎಲ್ಲರೂ ರೈತರು ಅದನ್ನೇ ಹೇಳ್ತಾ ಇರೋಂಥದ್ದು. ಒಕ್ಕೋರಿನ ಧ್ವನಿ. ನಮ್ಗೆ ನೀವು ಎಷ್ಟೇ ಕೋಟಿ ಕೊಟ್ಟರು ನಮ್ಗೆ ಬೇಕಾಗಿಲ್ಲ, ನಾವು ಪ್ರಾಣ ಬಿಟ್ರು ನಾವು ಈ ಭೂಮಿ ಬಿಡಲ್ಲ ಎನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಸ್ನೇಹಿತರೆ ನಮ್ ಜೊತೆ ಅಮ್ಮ, ಅಜ್ಜಿ ಒಬ್ರು ಇದ್ದಾರೆ, ವಯಸ್ಸಾಗಿರುವಂತ ಹಿರಿಯ ಜೀವ. ಅಮ್ಮ, 2 ಕೋಟಿ ರೂಪಾಯಿ ಕೊಡ್ತಾರಂತೆ 1 ಎಕರೆಗೆ, ಕೊಟ್ಬಿಡಿ. ನಿಮ್ದು ಎಷ್ಟು ಎಕರೆ ಇದೆ ಅಮ್ಮ? 8 ಎಕರೆ ಇದೆ. ಇಲ್ಲಿನ ರೈತರಲ್ಲ ಇವರೆಲ್ಲ ಸುಮ್ನೆ ಯಾವ್ದೋ ಕಳ್ಳ ರೈತರು, ಇಲ್ಲಿ ಯಾರು ರೈತರಿಲ್ಲ, ಸುಮ್ನೆ ಸುಳ್ಳು ಹೇಳ್ತಾ ಇದಾರೆ ಅಂತ ಹೇಳ್ತಾರಲ್ಲ. ನೀವೇ ನೋಡ್ಕೊಂಡು ಹೋಗ್ರಿ. ನೀವು ರೈತರು? ನಾವ್ ರೈತರು, ನಿಜವಾದ ರೈತರು. ನಿಜವಾದ ರೈತರು. ಏನ್ ಎಷ್ಟು ಹಸು ಇದೆ ಅಮ್ಮ? ಹೊಸ ಎತ್ತವೆ, ವಾಲ್ತಾವ್ ಬೇರೆ ಅವೆ, ನೋಡಿಲ್ಲ 8 ಎಷ್ಟು ಎಕರೆ ಇದೆ? 8 ಎಕರೆ ಇದೆ. 8 ಎಕರೆ ಇದೆ. ಏನೇನ್ ಬೆಳೆ ಬೆಳಿತೀರಮ್ಮ? ಅದೇ ಭತ್ತ, ರಾಗಿ, ಜೋಳ, ಹಸಿ ಹುಲ್ಲು, ರೇಷ್ಮೆ ಎಲ್ಲ. ರೇಷ್ಮೆ ಬೆಳಿತೀರಿ? ಅಡಿಕೆ ಬೆಳಿತೀವಿ. ಅಮ್ಮ, ಇದರಿಂದ ದಿನಕ್ಕೆ ಎಷ್ಟು ಲೀಟರ್ ಹಾಲು ಕರೀತೀರಿ? 40 ಲೀಟರ್. 40 ಲೀಟರ್ ಒಂದು ದಿನಕ್ಕೆ? ಒಂದು ದಿನಕ್ಕೆ. ಒಂದು ದಿನಕ್ಕೆ 40 ಲೀಟರ್. ಒಂದು ದಿನಕ್ಕೆ 40 ಲೀಟರ್. ದುಡ್ಡಿನ ಲೆಕ್ಕ ಗೊತ್ತಿಲ್ಲ. ಅಂದಾಜು ಎಷ್ಟು ಬರ್ಬೋದಮ್ಮ? 1 ಲೀಟರ್ 40, 1 ಲೀಟರ್ಗೆ 40 ರೂಪಾಯಿ. ಓಕೆ, 40 × 40 ಲೀಟರ್. ಓಕೆ, ಒಳ್ಳೆ ಆದಾಯನೇ. ಹಾಗಾದ್ರೆ ಇಲ್ಲಿ ಕೋಟಿಗೆ ನಿಮ್ಗೆ ಆಸೆ ತೋರಿಸಿದ್ರೆ ನೀವೇನೋ ಅದಕ್ಕೆ ಬಗ್ಗಲ್ಲ. ಈಗ ಎಷ್ಟು ಜನ ಇಲ್ಲಿ ಕೆಲಸ ಮಾಡೋದಕ್ಕೆ ಎಷ್ಟು ಜನ ಇದ್ದಾರೆ? ಇಬ್ರು ಕೆಲ್ಸಕ್ಕೆ ಹೋಯ್ತಾರೆ ಸೊಸೆದಿರು. ನೀವು ಇಲ್ಲಿ 3 ಜನ ಮಾಡ್ತಾರೆ. ಹೈನುಗಾರಿಕೆ ಮಾಡುವಂತ ಈ ಗ್ರಾಮೀಣ ಭಾಗದ ರೈತರು ಹಾಲು ಕರೆಯುವಂತ ಈ ಮಿಷಿನ್ ಕೂಡ ಮಡಗಿದ್ದಾರೆ. ಎಲ್ಲವೂ ಕೂಡ ನಿಮ್ಗೆ ಯಾಕೆ ಇದನ್ನ ಪಿನ್ ಟು ಪಿನ್ ತೋರಿಸುವಂತ ಪ್ರಯತ್ನ ಅಂದ್ರೆ ಗ್ರೌಂಡ್ ರಿಪೋರ್ಟರ್ ಅಂದ್ರೆ ಅದೇನೆ. ಯಾವ ಬರಡು ಭೂಮಿನಲ್ಲ, ಯಾವ ಫೇಕ್ ಇಲ್ಲಿ ಏನ್ ರೈತರು ಕೂಡ ಇಲ್ಲ, ಎಲ್ಲ ಒರಿಜಿನಲ್ ರೈತರುಗಳೇ ಇಲ್ಲಿ ಇರುವಂತದ್ದು.
ರೈತರ ಅಲ್ಲ ಅಂತಾರಲ್ಲ, ಏನಂತೀರಾ ಅದಕ್ಕೆ? ಅಯ್ಯೋ ನಾವ್ ರೈತರೇ ಕಣಪ್ಪ, ಪಕ್ಕ ರೈತರು, ಪಕ್ಕ ರೈತರು. ಬನ್ನಿ ತೋರಿಸ್ತೀವಿ ಅಂತೀರಾ? ಓಕೆ, ನೋಡಿ ಸ್ನೇಹಿತರೆ, ಹಂಗೆ ನಾವು ಇಲ್ಲಿ ಈ ಒಂದು ಜಾಗದಲ್ಲಿ ನೋಡಿದಾಗ ನಿಜಕ್ಕೂ ಇದು ರೈತರು ಏನ್ ಬೇಕು ನಿಮ್ಗೆ ಆಧಾರ ಏನ್ ಬೇಕು, ಪ್ರೂಫ್ ಏನ್ ಬೇಕು, ಇವ್ರು ರೈತರಲ್ಲ ಅಂತ ಹೇಳಿ ಹೇಳೋವಂಥವ್ರಿಗೆ ಏನ್ ಬೇಕು? ನೀವು ನೋಡಿ, ಇಲ್ಲಿ ಹಸು ಕರುಗಳನ್ನ ನೋಡ್ಬೋದು, ಜೊತೆಲಿ ಇಲ್ಲಿ ಟ್ರ್ಯಾಕ್ಟರ್ ನೋಡ್ಬೋದು, ಉಳುಮೆಗೆ ಅಂದ್ರೆ ರೈತ ಕೆಲಸಕ್ಕೆ ಉಪಯೋಗಿಸುವಂತ, ಜಮೀನಿನ ಕೆಲಸಕ್ಕೆ ಉಳುಮೆಗೆ ಉಪಯೋಗಿಸುವಂತ ಟ್ರ್ಯಾಕ್ಟರ್ ನೋಡ್ಬೋದು. ಅಷ್ಟೇ ಅಲ್ಲದೆ ನೀವು ಇಲ್ಲಿ ದನ ಕರುಗಳಿಗೆ ಮೇವು ಹಾಕೋದಕ್ಕೆ ಮಿಷಿನ್, ಅಂದ್ರೆ ಕಟ್ ಮಾಡುವಂತ ಹುಲ್ಲುಗಳನ್ನ ಕಟ್ ಮಾಡುವಂತ ಮಿಷಿನ್ ನೋಡ್ಬೋದು. ಅಷ್ಟೇ ಅಲ್ಲದೆ ನೋಡಿ ಇಲ್ಲಿ ಎಷ್ಟು ಸಮೃದ್ಧವಾಗಿದೆ. ಏನ್ ಬೆಂಗಳೂರವ್ರು ಮಾತ್ರನೇ ದುಡ್ಡು ನೋಡಿರೋದು, ಬೆಂಗಳೂರವ್ರು ಮಾತ್ರನೇ ಕೋಟಿ ಕೋಟಿ ನೋಡಿರೋದ? ಇಲ್ಲಿ ನೋಡಿ ಬಿಡದಿನಲ್ಲೂ ಕೂಡ ಎಷ್ಟು ರೈತರು ಹೆಂಗಿದ್ದಾರೆ ನೋಡಿ, ಖಡಕ್ ಆಗಿ. ಇಲ್ಲೂ ಕೂಡ ಎಲೆಕ್ಟ್ರಿಕಲ್ ಬೈಕ್ ಇದೆ, ಜೊತೆನಲ್ಲಿ ಅಷ್ಟೇ ಯಾಕೆ ಬುಲೆಟ್ ಕೂಡ ಇದೆ. ರೈತರು ಎಷ್ಟು ಇವತ್ತು ಹಳ್ಳಿ ಭಾಗದ ರೈತರು ಅಂದ್ರೆ ಅಷ್ಟೊಂದು ಕೇವಲವಾಗಿ ನೋಡೋದಕ್ಕೆ ಆಗೋದಿಲ್ಲ ಕಣ್ರಿ. ಅವರು ಕೂಡ ಬಹಳ ರಿಚ್ ಆಗಿರ್ತಾರೆ. ಬಹಳ ಶ್ರೀಮಂತರುಗಳು ಕೂಡ ಯಾರಿದ್ದಾರೆ ಅಂದ್ರೆ ಇವತ್ತು ದೇಶದಲ್ಲಿ ಇದೇ ರೈತರುಗಳು ಅಂತ ಹೇಳ್ಬೋದು. ಅಷ್ಟು ಬೆಳೆಗೆ ಜೊತೆಯಲ್ಲಿ ಭೂಮಿಗೆ ಅಷ್ಟು ಡಿಮ್ಯಾಂಡ್ ಇದೆ. ಈ ಮನೆ ನೋಡಿ ಹೆಂಗಿದೆ, ಪುಟ್ಕೋಸಿ ಅಷ್ಟು ಬೆಂಗಳೂರಿನಲ್ಲಿ ಇರುವಂತ ಜಾಗಗಳಿದೆಯಲ್ಲ, ಕಿಷ್ಕಿಂದೆ ತರ ಇರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಮನೆ. ನಿಜಕ್ಕೂ ಖುಷಿ ಅನ್ಸುತ್ತೆ. ಇಂಥ ಜಾಗವನ್ನ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ, ಈ ರೈತರನ್ನ ಜಮೀನು ಮನೆಗಳನ್ನ ಕಿತ್ಕೊಂಡು ಒಕ್ಲೆಬ್ಬಿಸುವಂತ ಕೆಲಸ ಮಾಡೋದಕ್ಕೆ ಇದ್ದಿದಾರಲ್ಲ, ಮುಂದಿನ ದಿನಗಳಲ್ಲಿ ಇದೇ ರೈತರು ಬುದ್ಧಿ ಕಲಿಸುವಂತ ಕಾಲ ಇದೆಯಲ್ಲ, ಅದು ಬಹಳ ದೂರ ಇಲ್ಲ. ಕೇವಲ 2 ವರ್ಷ ಮಾತ್ರ, 2028ಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾರೆ. ಸ್ನೇಹಿತರೆ, ಮತ್ತೊಬ್ರು ರೇಷ್ಮೆ ಬೆಳೆಗಾರರು, ಯುವ ರೈತ, ಅವ್ರನ್ನು ಕೂಡ ಮಾತನಾಡ್ಸೋಣ. ಬಿಡದಿ ಟೌನ್ಶಿಪ್ ಬಗ್ಗೆ ಏನ್ ಹೇಳ್ತಾರೆ ಅವ್ರನ್ನು ಕೇಳೋಣ. ಸರ್, ಈಗ ನೀವು ರೇಷ್ಮೆ ಬೆಳೆಗಾರರು, ಇಲ್ಲಿ ಉಳುವ ಕೂಡ ಸಾಕ್ತಾ ಇರುವಂತದ್ದು. ಸೊ ಇದು ಎಷ್ಟನೇ ಜ್ವರ ಸರ್ ಇದು? ಸರ್ ಇದು 3 ಜರಕ್ಕೆ ಹೋಗ್ತಾ ಇದೆ. ಇನ್ನೊಂದ್ ಸ್ವಲ್ಪ ಹಾಕಿದ್ರೆ 3 ಜರ ಕುತ್ಕೊಂಡು ಹೋಗುತ್ತೆ. ಇದು ನಾವು ಇದು 100 ಮಟ್ಟೆ ಒಂದ್ 120 ಕೆಜಿ ಕೂಡ ಆಗುತ್ತೆ. ಇವತ್ತು ಒಂದ್ ರೈಟ್ ಅಲ್ಲಿ ಒಂದ್ 650, ಒಂದ್ 700 ರೂಪಾಯಿ ಹೋಗ್ತಾ ಇದೆ. ಇವ್ ನಮ್ಗೊಂದು 100-120 ಕೆಜಿ ಕೂಡಾದ್ರೆ ಒಂದ್ 89 ಸಾವಿರ ದುಡ್ಡಾಗುತ್ತೆ. ಅದ್ರ ಒಂದ್ 30 ಸಾವಿರ ಖರ್ಚೋದ್ರು ಇನ್ನೊಂದ್ 50 ಸಾವಿರ ಮಿಗುತ್ತೆ ನಮ್ಗೆ. ನಮ್ಗೆ ಕೆಲಸನೂ ಬೇಕಾಗಿಲ್ಲ, ನಮ್ದು ರೇಷ್ಮೆನೆ ಯಾವಲು ಸಾಕು ನಮ್ಗೆ. ಒಂದ್ 4 ಹಸ್ಕೊಳ ಐತೆ, ಅದ್ರಲ್ಲಿ ಒಂದ್ 20-30 ಲೀಟರ್ ಹಾಲ್ ಹಾಕ್ತಿವಿ. ಅದೊಂದು ಒಂದ್ 15-20 ಸಾವಿರ ಬರುತ್ತೆ ತಿಂಗಳಿಗೆ. ಖರ್ಚೆಲ್ಲ ಕಳ್ದೆ ಒಂದ್ 15-20 ಸಾವಿರ ಉಳ್ದೆ ಬರುತ್ತೆ. ಸಾಕು ನಮ್ಗೆ. ಒಂದ್ ಜೊತೆ ಓರಿಗಳು ಸಾಕಿದೀನಿ. ಸೀಮೆ ಓರಿ ಅವೆ ಒಂದ್ ಜೊತೆ. ನಿಮ್ದು ಎಷ್ಟು ಎಕರೆ ಇದೆ ಸರ್? ನಮ್ದು 2 ಎಕರೆ ಐತೆ. 2 ಎಕರೆ ಇದೆ. ಹೌದು. ಏನ್ ಬೆಳೆ ಬೆಳೀತಾ ಇದ್ದೀರಾ ಸರ್? ನಮ್ದು ರೇಷ್ಮೆ ಹಸ್ಕೊಳ್ ಹುಲ್ಲು 2 ನಾವು ಮಾಡ್ತಾ ಇರೋದು. 2 ಮಾಡ್ತಾ ಇರೋದು. ಸರ್, ವರ್ಷಕ್ಕೆ ಎಷ್ಟು ದುಡಿಮೆ ಮಾಡ್ತೀರಿ ಸರ್? ವರ್ಷಕ್ಕೆ ಒಂದ್ 10 ಲಕ್ಷ ಮೇಲೆ 10 ಲಕ್ಷ ಮೇಲೆ ನೋಡ್ತೀರಿ? ನಮ್ದು ಐತೆ ಸರ್. ಈಗ ಸರ್ಕಾರ 2 ಕೋಟಿ ರೂಪಾಯಿ ಕೊಡ್ತೀವಿ 1 ಎಕರೆಗೆ ಅಂತ ಹೇಳಿ ಕೊಡ್ತಾ ಇದ್ರಲ್ಲ, ನೀವೇ ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದೀರಿ. ನಾವೇ ಸೊ ನೀವು ಆ ಭೂಮಿ ಕೊಡೋದಕ್ಕೆ ಸಿದ್ಧರಿದ್ದೀರಾ? ಭೂಮಿ ಕೊಡಲ್ಲ ಅಂತಾನೆ ಅಲ್ವೇ ಸರ್ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ. ನಾವಿಲ್ಲಿ ಬೆಳಗ್ಗೆ ಎದ್ದೀವಿ 9-10 ಗಂಟೆ ಕೆಲಸ ಮಾಡ್ಬಿಟ್ಟು ಸ್ಟ್ರೈಕ್ ಅಲ್ಲಿ ಅಲ್ಲೇ ಅಟೆಂಡ್ ಆಗ್ತೀವಿ. ಇಲ್ಲಿ ಕೆಲಸ ಮಾಡಲ್ಲ, ಸ್ಟ್ರೈಕ್ ಅಟೆಂಡ್ ಆಗ್ತೀರಿ. ಸರ್, ಈಗ 2 ಕೋಟಿ ಅಲ್ಲ, ಒಂದ್ 5 ಕೋಟಿ ಕೊಡ್ತೀನಿ ಅಂದ್ರೆ? 5 ಕೋಟಿ ಕೊಟ್ರು ಕೊಡಲ್ಲ ಬಿಡಿ ಸರ್ ನಾವು. ಸರ್, ಒಂದು 5 ಅಲ್ಲ, ಒಂದು 10 ಕೋಟಿ. 10 ಕೋಟಿ ಕೊಟ್ರು ಕೊಡಲ್ಲ ನಾವು. ನಾವ್ ಇದ್ರಲ್ಲೇ ವ್ಯವಸಾಯ ಮಾಡ್ತಾ ಇದೀವಲ್ಲ, ಬೇಕಾಗಿಲ್ಲ. ನಮ್ ಭೂಮಿ ಇದ್ರೆ ಬೆಳ್ಕೊಂಡು ಹೋಗ್ತಾ ಇರ್ತದೆ ಬಿಡಿ ಸರ್. ಸಾವಿರಾರು ಕೋಟಿ ಬರ್ತದೆ. ನಾಳೆ ದಿನ ನಮ್ ಜಮೀನ್ ಉಳ್ಕೊಂಡ್ರೆ 100 ಕೋಟಿ ಆಯ್ತದೆ. ನಮ್ಮ ಮಕ್ಳು ತಲೆಗಿರ್ತದೆ 100 ಕೋಟಿ ಆಯ್ತದೆ ಬಿಡಿ. ಜಮೀನ್ ತಾನೆ ಇಲ್ಲೇ ಬಿದ್ದಿರ್ತದೆ. ಹಾಗಾದ್ರೆ ಭೂಮಿ ಕೊಡಲ್ಲ ಸರ್ ನಾವು ಯಾವ್ದೇ. ಸ್ನೇಹಿತರೆ, ಇಲ್ಲಿ ಪ್ರತಿಯೊಬ್ಬ ಬಿಡದಿಯ ಗ್ರೌಂಡ್ ರಿಪೋರ್ಟ್ ನಾವು ಬಂದಾಗ ಪ್ರತಿಯೊಬ್ಬ ರೈತರು ಕೂಡ ಹೇಳ್ತಾ ಇರುವಂತದ್ದು, ನಾವು ಅಸಲಿ ರೈತರು, ಯಾವ ನಕಲಿ ರೈತರು ಅಲ್ಲ. ಇಂಥ ಕೋಟಿಗಳನ್ನ ನಾವು ಈ ಬೆಳೆನಲ್ಲೇ ಬೆಳೆದು ಬಿಡ್ತೀವಿ, ಬೆಳೆನಲ್ಲೇ ತೆಗಿತೀವಿ. ಇಂಥ ಕೋಟಿಗಳ ಅವಶ್ಯಕತೆ ಇಲ್ಲ. ನಾವು ಪ್ರಾಣ ಬಿಟ್ಟರು ಕೂಡ ನಾವು ಭೂಮಿ ಬಿಡೋದಿಲ್ಲ ಎನ್ನುವಂತ ಅಭಿಪ್ರಾಯವನ್ನ ಗ್ರೌಂಡ್ ರಿಪೋರ್ಟ್ ನಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು. ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿರುವಂತ ಮಾನ್ಯ ಸರ್ಕಾರಕ್ಕೆ ರೈತರಿಂದ ಏನ್ ಅಭಿಪ್ರಾಯ ಗ್ರೌಂಡ್ ರಿಪೋರ್ಟ್ ನಲ್ಲಿ ಕೇಳ್ತಾ ಹೋಗೋಣ ಬನ್ನಿ. ಇಲ್ಲಿ ಹೈನುಗಾರಿಕೆ ಅಂದ್ರೆ ಹಸು ಸಾಕಿ ಹಾಲು ಹಾಕುವಂತ ಕೆಲಸವನ್ನು ಮಾಡುವಂತ ರೈತರು ಕೂಡ ನಮ್ ಜೊತೆ ಒಬ್ರು ಇದಾರೆ. ಸ್ವಾಮಿ, ಎಷ್ಟು ಹಸು ಇದೆ ಇಲ್ಲಿ? ಲೆಕ್ಕ ಹಾಕೊಳ್ಳಿ. 7 ಇದಾವೆ. ಒಂದ್ ಮೇಕೆ ಇದೆ. ದಿನ ಎಷ್ಟುವರೆ ಉಳ್ಬೇಕು? ಎಷ್ಟು ಬೇಕು ಇದಕ್ಕೆಲ್ಲ ಮೇವಿಗೆ? ಡಿ.ಕೆ. ಶಿವಕುಮಾರ್ನ ಬಾಲಕೃಷ್ಣ ಕೇಳ್ಬೇಕು. ಅಕ್ವೈರ್ ಮಾಡ್ಕೊಳ್ತೀನಿ ಬಂದವನಲ್ಲ. ಈಗ ರೈತರಿಂದ ಎಷ್ಟೊಂದು ಜನ ಮಾಡ್ಕೊಂಡು ರೈತರು ಅವ್ನು ಸಾಕ್ತಾವನ, ಇಲ್ಲ ಬೇರೆ ಕಡೆ ಹೊರದೇಶದಿಂದ ತರ್ಸವನ. ಈ ದನಕರ ಸಹಾಯಕ್ಕೆ ವ್ಯವಸಾಯ ಮಾಡಕ್ಕೆ ಹೊರದೇಶದಿಂದ ಕರ್ಸವನ ಬಾಲಕೃಷ್ಣ ಡಿ.ಕೆ. ಏನಿಲ್ದೆ ನಾವು ಅಕ್ವೈರ್ ಮಾಡ್ಕೋಬೇಕಂತ ಬಂದ್ರೆ ಇಲ್ಲ ಯಾವ್ದ ರೈತರನ್ನೆಲ್ಲ ಕುಂಡಿಸಿ ಏನ್ ಕೇಳವನ? ಯಾರನ್ನ ಕೇಳಿಲ್ಲ ರೈತರುಗಳನ್ನ? ಎಲ್ ಕೇಳವನ? ಯಾರ ಅಭಿಪ್ರಾಯನ ಕೇಳಿಲ್ಲ. ಅವ್ರು ಯಾರ ಬೇಕು ಅನ್ನೋ ಕೇಳ್ಕೊಂಡವನ. ಬೈಂಬ್ಲಾಕ್ ಸರ್ಕಲ್ ಬಂದವನ, ಕಂಚಕನಹಳ್ಳಿ ಪಂಚಾಯತಿ ಬಂದವನ. ಬಂದೇ ಇಲ್ಲ ಅವರು? ಬರ್ಲಿಲ್ಲ. ಬಾಲಕೃಷ್ಣ ಅವರು ಬಂದಿಲ್ಲ. ಬಾಲಕೃಷ್ಣ ಬರಲ್ಲ, ಡಿ.ಕೆ. ಬರ್ಲಿಲ್ಲ. ಬಂದ್ರೆ ಏನ್ ಮಾಡ್ತೀರಿ? ಎಲ್ಲ ಇದೇ ವರ್ಷ ಕುತ್ಕೊಂಡು ಇವ್ರು ತೀರ್ಮಾನ ತಗೊಳ್ತಾ ಇರೋದು. ಬಂದ್ರೆ ಏನ್ ಉತ್ತರ ಕೊಡ್ತೀರಿ? ನಾವ್ ಕೊಡಲ್ಲ ಭೂಮಿನ. ಭೂಮಿ ಕೊಡಲ್ಲ. ಈಗ 2 ಕೋಟಿ ರೂಪಾಯಿ ಹೇಳಿದಾರಲ್ಲ 1 ಎಕರೆಗೆ. ನಾವ್ ಕೊಡಲ್ಲ. ನಿಮ್ದು ಎಷ್ಟು ಎಕರೆ ಇದೆ ಸ್ವಾಮಿ? ನಮ್ದು 2 ಎಕರೆ ಇರೋದು. ಎಕರೆಗೆ 5 ಕೋಟಿ ಕೊಡ್ತಾರೆ. 5 ಕೋಟಿ ತಗೊಂಡು ಎಷ್ಟು ದಿನ ಇರ್ತದೆ? ಬೇಡ, 10 ಕೊಟ್ರೆ
10 ಕೋಟಿ ಕೊಟ್ರೆ ಎಷ್ಟು ದಿನ ಇರ್ತದೆ, ಎಷ್ಟು ವರ್ಷ ಇರ್ತದೆ? ಪಾಪ ನೀವು ರೈತರೆಲ್ಲ ಈಗ ಕೋಟಿನೇ ನೋಡಿರಲ್ಲ ಈಗ ಅಂತ ಒಂದು ಭ್ರಮೆ ಹೇಳ್ತೀನಿ, ಅವ್ರಿಗೆ. ಹಾ. ಈಗ ಒಣಭೂಮಿ ಅಂತ ಇನ್ನು ಹೌದು ಈಗ ರಾಗಿ ಬಿತ್ತಿದ್ವಿ 2 ಎಕರೆ ಏನು ಹುಲ್ ಮೆದೆ ಬೆಳಿತೀವಿ, ಹೌದು. ಹುಲ್ ಮೆದೆ ಹಾಕೋತೀವಿ, ಹಾ. 1 ವರ್ಷ ಮೆದೆ ಹುಲ್ ಇರ್ಕೋತೀವಿ. ಹಾ. ಹುಲ್ ಮೆದೆ ಖಾಲಿ ಆಗೋದ್ಮೇಲೆ ಇನ್ನೆಷ್ಟು ಎಲ್ಲಿ ಬರ್ತದೆ? ಹೌದು. ಆ ಮೆದೆ ಖಾಲಿ ಆದ್ರೆ ಇನ್ ಮೆದೆ ಎಲ್ಲಿ ಬರ್ತದೆ? ಹ್ಮ್. ಮೆದೆ ಬರ್ತದ? ಹ್ಮ್. ಮೆದೆ ಇದೆಯಲ್ಲ, ಅವಾಗೆಲ್ಲ ಜೀವನ ಮಾಡ್ತೀವಿ. ಹ್ಮ್. ಭೂಮಿ ಇದ್ರೆ ತಾನೇ ಅಷ್ಟು ಕೆರ್ಕೊಂಡು ಭೂಮಿ ಜೀವನ ಇದ್ರೆ- ಮಾಡ್ತಾರೆ. ಹೌದು. ಹ್ಮ್. ಭೂಮಿ ಇದ್ರೆ ಅಷ್ಟು ಜೀವನ ಮಾಡ್ಕೊಂಡು ರೈತ ಹೋಯ್ತಾ ಇರ್ತಾನೆ. ಮೊಮ್ಮಕ್ಳ ಆಮೇಲೆ ಹೋಯ್ತಾ ಎಷ್ಟು ಇರ್ತಾರೆ. ವರ್ಷದಿಂದ ನೀವು ಮಾಡ್ತಾ ಇರೋದು ಇದು ರೈತರ ಕೆಲಸ? ನಮ್ಮ ತಾತನ ಕಾಲದಿಂದ ನಾವು ಮಾಡ್ತೀವಿ. ಕಾಲದಿಂದಲೂ. ಹಾ, ಇವಾಗ ಬಂದ ಡಿ.ಕೆ. ಬಾಲಕೃಷ್ಣ ಅಕ್ವೈರ್ ಮಾಡ್ಕೊಳಕ್ಕೆ. ಹ್ಮ್. ಅವತ್ತಿಂದ ಏನ್ ಮಾಡ್ತಿದ್ದ? ಹ್ಮ್. ಅವತ್ ಕುಮಾರಸ್ವಾಮಿ ಸರ್ಕಾರ ಇದ್ದಾಗ ಹ್ಮ್. ಬಂದ್ ಕೇಳಿದ್ರು ಅಕ್ವೈರ್ ಮಾಡ್ಕೋಬೇಕು ಅಂತ. ಹೌದು. ಅಲ್ಲಿ ಇದು ದೇವಸ್ಥಾನ ಎಲ್ಲ ಸೇರಿದ್ರು, ಪಂಚಾಯತಿ ಎಲ್ಲ. ಹ್ಮ್. ಅಲ್ಲೆಲ್ಲ ಕೆಲವು ಬೇಕು ಅಂತ ಕೆಲವು ಬೇಡ ಅಂತ ಅದು ನಿಂತಾಯ್ತು. ಕೃಷ್ಣ ಇದಕ್ಕೆ ಹೋದ್ರು ಎಲ್ಲ. ಹ್ಮ್. ನೀವು ರೈತರು ಏನು ಗಮನ, ಅಕ್ಕ ತಂಗಿದ್ರು ಹ್ಮ್. ಮಕ್ಕ ತಂಗಿದ್ರು ಏನ್ ಮಾತಾಡ್ಕೋತಿರೋ ಬಂದು ಬೆಳಗ ನೀವೇನ್ ತೀರ್ಮಾನ ತಗೋತಿರೋ ಹೆಣ್ಮಕ್ಳುಗಳೆಲ್ಲ ಆ ತೀರ್ಮಾನ. ಕೆಲವ್ರು ಬೇಡ ಅಂತ ಕೆಲವ್ರು ಬೇಕು ಅಂತ ಅದು ಕ್ಯಾನ್ಸಲ್ ಆಗೈತೆ. ಅದು ಕ್ಯಾನ್ಸಲ್ ಆಯ್ತು. ಬಿಟ್ಬಿಟ್ರು ಕುಮಾರಸ್ವಾಮಿ. ನೀನು ಟೀಕೆ ಹಂಗೆ ಬಿಡುವ ಅಲ್ವೇನ್ರಿ? ಹೌದು. ನೀನು ಹಂಗೆ ಬಿಡ್ಬೇಕು ತಾನೆ? ಕುಮಾರಸ್ವಾಮಿ ಕೈ ಸಿಡ್ಲ ನೀನು ಹಂಗೆ ಬಿಡುವ. ಇಲ್ಲ ಬಿಡಲ್ಲ ಅಂತವ್ರಲ್ಲ. ಇಲ್ಲ ನಾನು ಬಿಡಲ್ಲ, ನಾನೇ ಮಾಡ್ತೀನಿ ಅಂತ ನಾವು ನಿಜ. ಕೋರ್ಟಿಂದ ಆರ್ಡರ್ನು ತಂದಿದ್ದೀನಿ ಬಿಡಲ್ಲ ಅಂತ ಇದ್ರಲ್ಲ. ಏನ್ ಅವ್ರ ಅಪ್ಪಂದ? ಹಾ. ಅವ್ರ ಅಪ್ಪನ ಆಸ್ತಿ ನಾವು ಕಿತ್ಕೊಳಕ್ ಹೋಗಿದ್ದೀವೇನ್ರಿ? ಇಲ್ಲ. ಈಗ ನಮ್ಮ ಅಪ್ಪ ಈಗ ಅವನ ಆಸ್ತಿ ನಾ ಕಿತ್ಕೊಳಕ್ ನಿನ್ನ ಆಸ್ತಿ ನಾ ಕಿತ್ಕೊಳಕ್ ಬತ್ತಿ ಬಿಡ್ತೀಯಾ? ಇಲ್ಲ ಬಿಡಲ್ಲ. ಬಿಡ್ತೀಯ ನೀನು? ಚಾನ್ಸೇ ಇಲ್ಲ ಬಿಡಿ. ಬಿಡಲ್ಲ. ನೀನೇ ಅಧಿಕಾರದ ಕೂತಿದ್ದು ಮಾತಾಡ್ತಾ ಇದೆಯಾ ಅಲ್ಲಿ? ರೈತರು ಏನ್ ಮಾಡಕ್ಕಾಗತ್ತೆ ಪಾಪ? ಇನ್ನು 2 ವರ್ಷ ಅಧಿಕಾರ ಇದೆಯಲ್ಲ ಅವ್ರದ್ದು. ಇನ್ನೂ 2 ವರ್ಷ ಅದು ಮಾಡ್ಲಿ ಬಂದ್ರಿ ನಾವು ಓಡಾಡ್ತಾ ಇರ್ತೀವಿ. ಆಮೇಲೆ ಏನ್ ಮಾಡ್ತೀರಾ? ನೋಡೋಣ, ಹಿಂಗೆ ಓಡಾಡ್ತಾ ಇರ್ತೀವಿ. ಏನಾಯ್ತದ ಆಗ್ಲಿ ಏನಾಗುತ್ತೆ ಆಗ್ಲಿ. ಆಗ್ಲಿ. ಆದ್ರೆ ಕೊಡಲ್ಲ ಭೂಮಿ. ಬುಡಿ ಕೊಡಲ್ಲ, ಮರ್ಡರ್ ಮಾಡ್ಬಿಡ್ತಾನೆ, ಮಾಡಿಸ್ಲಿ. ಅವ್ನು ಹೇಳಿ ಡಿ.ಕೆ. ಹೇಳ್ತಾನೆ ಕುಮಾರಸ್ವಾಮಿ ನಿಂದ ಹಿಂದೆ ಮುಂದೆ ಎಷ್ಟು ಜನ ಕರ್ಕೊಂಡ್ಬಿಡು ಅಂತ ಹೇಳ್ತಾನೆ ಡಿ.ಕೆ. ಬೈರ್ಮಾ ಸರ್ಕಲ್ ಬಂದು ಮಾತಾಡ್ಲಿ ಅವನು. ಯಾರು? ಡಿ.ಕೆ. ಬಾಲಕೃಷ್ಣ. ಹ್ಮ್. ಚಾಲೆಂಜ್ ಆಗ್ತೀರಿ? ಹಾ ಬರ್ಲಿ ಅವನು. ಹ್ಮ್. ರೈತನ ಬಂದು ಕುಂಡಿಸ್ಕೊಂಡ್ ಮಾತಾಡ್ತೀನಿ ನೀನು. ಮಾತಾಡ್ಲಿ. ಇಲ್ಲ. ಒಂದ್ ಹೇಳ್ತೀನಿ, ನೀನು ಅಕ್ವೈರ್ ಮಾಡ್ಕೋ. ಹ್ಮ್. ರೈತರನ್ನ ಕರ್ಸ್ಬಿಟ್ಟು ಇದೆಲ್ಲ ಗ್ರಾಮ ಟೈಮ್ ಸೇರವ ಮನೆ ಎಲ್ಲ ಹ್ಮ್. ಇದೆಲ್ಲ ಗ್ರಾಮ ಟೈಮ್ಗೆ ಸೇರೋದು. ಓಕೆ. ಹಾ ಹಾ. ಇದಕ್ಕೆ ಸರ್ವೆ ನಂಬರು ಸರ್ವೆ ನಂಬರ್. ರಾಟ್ ಬಗ್ಗೆ ಒಂದು 4-5 ಮನೆ ಬಿಟ್ರೆ ಹೋದ್ರೆ ಈ ಮನೆಯಲ್ಲ ಹೋಗ್ಬಿಡುತ್ತಾ? ಹಾ ಎಲ್ಲ ಸರ್ವೆ ನಂಬರ್ ಇವು. ಓ. ಈಗ ಬಂದ್ ಕೇಳಿದ್ಯಾ ನಿಮ್ ರೈತರ ಮನೆ ಏನ್ ಮಾಡ್ಬೇಕು, ಹಾ. ನೀವೇನ್ ಮಾಡ್ತೀರಿ ಅಂತ ಕೇಳಿದ್ಯಾ ನೀನು? ಕಷ್ಟ ಸುಖ ಕೇಳಕ್ ಬಂದಿಲ್ಲ. ಯಾರು ಬೇಡ, ಶಾಸಕ ಮಾಗಡಿ ಶಾಸಕನೇ ಬರ್ಲಿವಲ್ಲ ಬಾಲಕೃಷ್ಣ. ನೀವೇ ಗೆಲ್ಸಿರೋದಲ್ವಾ ಓಟ್ ಹಾಕಿ? ಅವ್ನು ನಾವೇ ಕೆಲಸ ಮನೆ ಕೂತಾವ್ನೀಗ ಅಕ್ವೈರ್ ಮಾಡ್ಕೊಂಡು ಇವಾಗ ಕೂತಾವಲ್ಲ. ಸರಿಯಾಗಿ ಬುದ್ಧಿ ಕಲಿಸ್ತಾವ್ರೆ. ಹಾ ನಮ್ಮ ಹತ್ರಕ್ಕೆ ಬರ್ತಾ ಇಲ್ವಲ್ಲ ಅವನು. ನೆಕ್ಸ್ಟ್ ಓಟ್ ಹಾಕಕ್ಕೆ ಕೇಳ್ಕೊಂಡ್ ಬಂದ್ರೆ ಏನ್ ಮಾಡ್ತೀರಿ? ಯಾರನ್ನ ಬಾಲಕೃಷ್ಣ ಹಾಕ್ಬೇಕು? ಹೇಳ ಹೇಳ್ಬಾರ್ದು ಈಗ ಮಾಧ್ಯಮದವ್ರಿಗೆ ಚಪ್ಪೆ ಯಾರನ್ನೇ ಹಾಕೋದು. ಹಾಗಾದ್ರೆ ಭೂಮಿ ಬಿಡಲ್ಲ. ಭೂಮಿ ಬಿಡಲ್ಲ. ಈಗ ಹೇಳ್ತೀನಿ, ಈಗ ಹ್ಮ್. ಇಲ್ಲಿ ಬಂದೆ ರೈತ ಹಿಂಗ ಅಕ್ವೈರ್ ಮಾಡ್ಕೊತಾ ಇದ್ದಾನಪ್ಪ, ನೀವ್ ಹೇಳಿ ಸರ್ ಮನೆ ಎಲ್ಲಿ ಕಡಿದಿರಿ, ನಿಮ್ದು ಕಷ್ಟ ಸುಖ ಏನು ಬಂದು ಕೇಳಿದ್ಯಾ? ಇದು ಎಲ್ಲ ಸರ್ವೆ ನಂಬರು. ಅಕ್ವೈರ್ ಆಯ್ತು ಎಲ್ಲ ಮಾಡೈತಿ, ನಾವ್ ಎಲ್ಲಿ ಹೋಗೋದು ಈಗ? ಎಲ್ಲ ಅವ್ರ ಮನೆ ತೂರ್ಕೊಂಬಿಡ್ರಿ. ಈಗ ನಾವೆಲ್ಲ ಹೋಗೋದು. ಹಾ. ಬಾಲಕೃಷ್ಣ ಸೇರಿಸ್ತಾನ, ಅವ್ರು ಡಿ.ಕೆ. ಸೇರಿಸ್ತಾನ. ಕನಕಪುರ ಕ್ಷೇತ್ರದಲ್ಲಿ ಅವ್ರು ಮಾಡೋನಲ್ರಿ, ಹಾ. ಹೊಡ್ತಾಳ ಅವ್ರು ತಲೆ ಮಾಡ್ಬಾರ್ದು, ಅಲ್ಲಿ ಮಾಡ್ಕೊಳ್ಳಿ ಬಿಡು ಅಕ್ವೈರ. ಒಣಭೂಮಿಯಲ್ಲಿ ಇದೆಲ್ಲ ನೀರಾವರಿ ನೋಡಿದ್ರಲ್ಲ. ನೋಡುದು ನೀರಾವರಿ. ಹಾ ಬೆಳೆದಿರುವಂತ ಅಲ್ಲಿ ಮಾಡ್ಕೊಳ್ಳಿ. ಮಾಡ್ಬೇಕು, ಆಟ ತೋಟ ಬಿಡ್ತೀನಿ ಅಂದ್ರೆ ಮಾಡ್ಕೊಂಡು ಆಟ. ರೈತರ ಮೇಲೆ ಏನ್ ಮಾಡ್ತೀಯ? ರೈತರ ಮೇಲೆ ಯಾಕೆ ಆಟ ತೋರಿಸಿ? ರೈತರ ಮನೆ ಯಾಕೆ ಕಾಲ್ ಮಾಡ್ತಾ ಇದ್ದೀಯ? ನಿಜಕ್ಕೂ ಬಾಲಕೃಷ್ಣ ಅವರಾಗಿರ್ಬೋದು, ಶಾಸಕರು, ಈ ಕ್ಷೇತ್ರದ ಶಾಸಕರು ಬಾಲಕೃಷ್ಣ ಅವರಾಗಿರ್ಬೋದು, ಅಥವಾ ಏನು ಮಾನ್ಯ ಉಪಮುಖ್ಯಮಂತ್ರಿಗಳು ಪದೇ ಪದೇ ಅವ್ರ ಹೆಸರು ಹೇಳಿದ್ರೆ ಹೇಳ್ತಾನೆ ಇದೀವಿ, ಹೇಳಲೇಬೇಕು, ಅನಿವಾರ್ಯ. ರೈತರು ಎಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾವ್ರಂದ್ರೆ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಮಾಗಡಿ ಬಾಲಕೃಷ್ಣ ಅವರಾಗಿರ್ಬೋದು, ಎಷ್ಟು ಇಂಥ ಹೈನುಗಾರಿಕೆ ಪ್ರದೇಶ ಇಂಥ ರೈತರುಗಳನ್ನ ಅದ್ ಹೆಂಗೆ ಒಕ್ಲೇಬಿಸುವಂತ, ಅದ್ ಹೆಂಗೆ ಇವರ ಸಮಾಧಿ ಮೇಲೆ ಈ ಟೌನ್ಶಿಪ್ ಕಟ್ಟೋದಕ್ಕೆ ಅದ್ ಹೆಂಗೆ ಮನ್ಸಾಗಿದೆ ಗೊತ್ತಿಲ್ಲ. ಒಟ್ನಲ್ಲಿ ಮುಂಬರೋ ಕೇವಲ 2 ವರ್ಷ ಇರೋದು 2028ಕ್ಕೆ ತಕ್ಕ ಪಾಠವನ್ನ ರೈತರು ಸೇರಿದಂತೆ ಇಡೀ ರಾಜ್ಯದ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನ ಕಲಿಸದೇ ಇರೋದಿಲ್ಲ. ಇಲ್ಲೊಬ್ರು ಅಕ್ಕ ರಾಗಿ ಎಷ್ಟು ಸಮೃದ್ಧವಾಗಿ ಬೆಳೆದಿದೆ ನೋಡ್ರಿ. ಈ ರಾಗಿ, ಇದು ರಾಗಿ ಎಲ್ಲ ಕಣ್ರಿ, ಚಿನ್ನ ಅಂತ ಹೇಳ್ಬೋದು. ಇಲ್ಲಿ ಚಿನ್ನ ಬೆಳೆಯುವಂತ ಒಂದು ಗಣಿ ಅಂತ ಹೇಳ್ಬೋದು. ಈ ಚಿನ್ನದ ಮೊಟ್ಟೆ ಇಡುವಂತ ಈ ಪ್ರದೇಶವನ್ನ ಒಂದೇ ಬಾರಿ ಕತ್ಕುಯ್ಯೋದಕ್ಕೆ ಕೆಲಸ ಮಾಡಿದಾರಲ್ಲ, ಅಂದ್ರೆ ಒಂದು ನಮಕ್ಕರಂ ಕೆಲಸ ಮಾಡಿದಾರಲ್ಲ. ಈ ರೈತರ ಹೆಸರಿನಲ್ಲಿ ಅಧಿಕಾರವನ್ನ ಪಡೆದು ಏನು ಈ ಅಹಿಂದ ಹೆಸರಲ್ಲಿ ಅಧಿಕಾರವನ್ನು ಪಡ್ಕೊಂಡಿರುವಂತ ಈ ರಾಜ್ಯ ಸರ್ಕಾರ ಇವತ್ತು ಇದೇ ರೈತರ ಸಮಾಧಿ ಮೇಲೆ ಬಿಡದಿ ಟೌನ್ಶಿಪ್ ಕಟ್ಟೋದಕ್ಕೆ ನಿಂತಿದಾರಲ್ಲ. ಇಲ್ಲೊಬ್ರು ರೈತರು ಇದಾರೆ, ಅಕ್ಕ ಇದಾರೆ, ಕೇಳೋಣ. ಅಕ್ಕ, ಈಗ ಈ ಬಿಡದಿ ಟೌನ್ಶಿಪ್ ಮಾಡೋದು ಕೊಟ್ಟಿದ್ದಾರೆ, ನಿಮ್ ಭೂಮಿ ಎಲ್ಲ ಕಿತ್ಕೊಬೇಕು ಅಂತ ಹೇಳಿ, ಕೊಡ್ತೀರಾ? ಸರ್ ನಾವ್ ಬಂದು ಕೊರೋನಾದಲ್ಲಿ ಬಂದಿದ್ದು. ಕೊರೋನಾದಲ್ಲಿ ಬಂದಿದ್ವಿ, ಊಟಕ್ಕೂ ಅಲ್ಲಿ ಎಷ್ಟ್ ಕಷ್ಟ ಆಯ್ತು ಬೆಂಗಳೂರು ಟೈಮಲ್ಲಿ. ಕೊರೋನಾದಲ್ಲಿ 6 ವರ್ಷದ ಹಿಂದೆ ಬಂದಾಗ ನಾವ್ ಇಲ್ಲೇನು ಇಲ್ಲ ಅಂದಿದ್ರೆ ನಾವ್ ಇಲ್ಲಿ ಬಂದಿರಕ್ ಆಗದ?
ಅಲ್ಲಿಂದ ಬಂದು ಇಲ್ಲಿ ಜೀವನ ಮಾಡ್ತಾ ಇದೀವಿ. ಅಂದ್ರೆ ನಿಮ್ದೇ ಜಾಗ ಇದು, ಹಾ, ನಿಮ್ದೇ ಮನೆ, ನಮ್ಮ ಅತ್ತೆ ಮಾವ ಇಲ್ಲಿ ಇದ್ದಿದ್ದು. ಇಲ್ಲಿದ್ದು. ನಾವ್ ಬೆಂಗಳೂರಲ್ಲಿ ಇದ್ದಿದ್ದು. ಆಗೇನು ಇಲ್ಲ ಅಂದಿದ್ರೆ ಇಲ್ಲಿ ಬಂದು ಏನ್ ಮಾಡ್ತಾ ಇದ್ದ ಹೇಳಿ. ಇರೋದಕ್ಕೆ ಆಗ್ತಾ ಇರಲಿಲ್ಲ. ನಿಮ್ದು ಎಷ್ಟಿದೆ ಇಲ್ಲಿ ಭೂಮಿ? ಎಷ್ಟಿದೆ? 7 ಎಕರೆ ಐತೆ ಸರ್. 7 ಎಕರೆ ಇದೆ. ಎಷ್ಟು ಜನ ಇದು ಭಾಗ ಎಷ್ಟು ಜನಕ್ಕೆ ಆಗುತ್ತೆ? ಇಬ್ರೇನೆ. ಇಬ್ರೇನೆ 7 ಎಕರೆ ಇದೆ. ಮತ್ತೆ 2 ಕೋಟಿ ರೂಪಾಯಿ 1 ಎಕರೆ ಕೊಡ್ತಾರಲ್ಲ, ಬೇಡ ನಮ್ ದುಡ್ಡು ಬೇಡ. ಇನ್ನ ಚಿಕ್ಕ ಮಗು ಇವಳು, ಇವಳ ಏಜಿಗೆ ಬರಗಂಟ ದುಡ್ಡು ಇರುತ್ತಾ? ದುಡ್ಡು ಇರೋದಿಲ್ಲ, ಖಾಲಿ ಆಗ್ಬಿಟ್ಟಿರುತ್ತೆ. ಒಂದಿಂದಲೇ ಖಾಲಿ ಮಾಡ್ಬೋದು. 100%. ನಿಜನಾ ಸುಳ್ಳು? ಮನೆಯವ್ರು ಏನ್ ಕೆಲಸ ಮಾಡ್ತಾರೆ? ಅವರು ವೆಲ್ಡಿಂಗ್ ಕೆಲಸ ಮಾಡ್ತಾರೆ. ಓಕೆ. ಇಲ್ಲೇ ವ್ಯವಸಾಯ, ಮೇಕೆ ಕೋಳಿ. ನಿಮ್ಮ ಇದ್ರಲ್ಲಿ ಏನ್ ಬೆಳಿತಾ ಇದ್ರಿ? ಮೆಕ್ಕೆಜೋಳ, ಹುಲ್ಲು. ಇದೆಲ್ಲ ನಿಮ್ ಭೂಮಿಲೇ ಬೆಳೆದಿರೋದಾ? ರಾಗಿ ನಿಮ್ ಭೂಮಿಲೇ ಬೆಳೆದಿರೋದು? ರಾಗಿಗೆ ಅಂತಾನೆ ಜಮೀನ್ ತಗೊಂಡವ್ರೆ. ರಾಗಿಗೆ ಅಂತ ಜಮೀನ್ ತಗೊಂಡ್ರು. ಇಂತ ಭೂಮಿನ ಕಿತ್ಕೊಬೇಕು ಅಂತ ಟೌನ್ಶಿಪ್ ಮಾಡ್ಬೇಕಂತ ಹೊರಟವ್ರಲ್ಲ, ಏನ್ ನಿಮ್ಮ ಅಭಿಪ್ರಾಯ? ನಮ್ದೇನಿಲ್ಲ ಸರ್, ನಾವ್ ಕೊಡಲ್ಲ ಅಷ್ಟೇನೆ. 2 ಕೋಟಿ ಕೊಡ್ತಾರೆ. 2 ಕೋಟಿ ಅಲ್ಲ, 50 ಕೋಟಿ ಕೊಟ್ರು ನಾವ್ ಕೊಡಲ್ಲ. ಇದೇ ಖಡಕ್ ಫೈನಲ್ ಹಾ ಸರ್. ಓಕೆ ಅಕ್ಕ, ಥ್ಯಾಂಕ್ ಯು ಅಕ್ಕ. ನೋಡಿ, ಬಿಡದಿಯ ಈ ಭಾಗದ ಗ್ರಾಮೀಣ ಭಾಗದ ಜನರು ಹೇಳ್ತಾರೆ, ಬೆಂಗಳೂರಿಂದ ಬಂದ್ಮೇಲೆ ನಾವು ಕೋಳಿ ಶೆಡ್, ಮೇಕೆ ಶೆಡ್ ಎಲ್ಲ ಮಾಡಿದೀವಿ. ಶೆಡ್ ಹಾಕಿದಿರಿ. ಎಷ್ಟು ದುಡಿತಾ ಇದೀರಿ ಅಕ್ಕ? ಅಂದಾಜು ಎಷ್ಟು ದುಡಿತಾ ಇರ್ಬೋದು? ನಮ್ಗೆ ಅನುಕೂಲವಾಗ ಅಷ್ಟು ದುಡ್ಕೋತೀವಿ ಸರ್. ನಿಮ್ಗೆ ಎಷ್ಟು ಬೇಕೋ ತಿಂಗಳಿಗೆ ಖರ್ಚಿಗೆ ಆದಾಯ ಎಷ್ಟು ಬೇಕೋ ಅಷ್ಟು ಅಷ್ಟು ದುಡ್ಕೋತಾ ಇದೀವಿ. ಬನ್ನಿ. ಬಿಡದಿ ಟೌನ್ಶಿಪ್ ಅಲ್ಲಿ, ಈ ಬಿಡದಿನಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನ ಗ್ರೌಂಡ್ ರಿಪೋರ್ಟ್ ನೀವೆಲ್ಲ ನೋಡ್ಲೇಬೇಕು ವೀಕ್ಷಕರೇ. ಅದೇ ಬೆಂಗಳೂರಲ್ಲಿ ಇಂತ ಬರಡು ಭೂಮಿ ಎಷ್ಟೋ ಜನ ಅವ್ರೆ. ಹೌದು, ಬಾಡಿಗೆ ಕಟ್ಟೋದಕ್ಕೆ ಆಗದೆ ಬೆಂಗಳೂರಿನಲ್ಲಿ ಎಷ್ಟೋ ಜನ ವಾಸ ಮಾಡ್ತಾ ಇದ್ದಾರೆ. ಸತ್ತವ್ರೆ ಒಂದೊಂದು ಊಟಕ್ಕೋಸ್ಕರ ಎಷ್ಟೋ ಜನ ಸತ್ತವ್ರೆ. ಅಂತದ್ರಲ್ಲಿ ನಾವ್ ಇಲ್ಲಿ ಬಂದು ಇದಾಗಿದೀವಿ ಅಂದ್ರೆ ಯಾವ ತರ ಇರ್ಬೇಕಲ್ವಾ? ಈಗ ಏನು ಇಲ್ಲ ಅಂದಿದ್ರೆ ಇಲ್ಲಿ ಬಂದು ನಾವು ಇದ್ ಇಲ್ಲಿ ಜೀವನ ಮಾಡೋದಕ್ಕೆ ಆಗ್ತಾ ಇರಲ್ಲ. ನೋಡಿ, ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ನಿಜಕ್ಕೂ ಖುಷಿ ಅನ್ಸುತ್ತೆ. ಕೊರೋನಾ ಟೈಮಲ್ಲಿ ಕಟ್ಕೊಂಡಿರುವಂತ ಶೆಡ್ ಇದು ಕಣ್ರಿ. ರೈತರು ಮನ್ಸು ಮಾಡಿದ್ರೆ ಅವ್ರ ಬದುಕನ್ನ, ಸ್ವಾವಲಂಬಿ ಬದುಕನ್ನ ಹೆಂಗೆ ಕಟ್ಕೊಬಹುದು ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್. ಇಂತಹ ಭೂಮಿಯನ್ನ ಬರಡು ಭೂಮಿ ಅಂತ ಹೇಳ್ತಿರಲ್ಲ ಸ್ವಾಮಿ, ಇಂತಹ ಭೂಮಿಯನ್ನ ಕಸಿದ್ಕೊಳ್ಳೋದಕ್ಕೆ ಹೋಗ್ತಿರಲ್ಲ. ಇಂತಹ ಭೂಮಿ, ಇಂತ ರೈತರಿಗೆ ನೀವು ಕೋಟಿ ಆಮಿಷ ಹುಡ್ತಿರಲ್ಲ, ಬಗ್ಗೋದಿಲ್ಲ. ಇಲ್ಲಿಂದ ಎಷ್ಟು ಇದೆ ನಿಮ್ಮ ಹತ್ರ? ಇಲ್ಲಿ 50 ಮೇಕೆ ಐತೆ ಸರ್. 50 ಮೇಕೆನ ನಾನು ಒಬ್ಳೆ ಹೋಗಿ ಹೊಡ್ಕೊಂಡೋಗಿ ಮೇಯಿಸ್ಕೊ ಬರ್ತೀನಿ. ಅದೇ ನಾನು ಬೇರೆ ಕಡೆ ಕೆಲ್ಸಕ್ಕೆ ಹೋದ್ರೆ ಅವ್ರಿಗೆ ಟೈಮಿಂಗ್ಸ್, ಅವ್ರ 10,000 ಕೊಡ್ತಾರೆ. 10,000ಕ್ಕೆ ತಿಂಗಳೆಲ್ಲ ಜೀವನ ಮಾಡಕ್ ಆಗುತ್ತಾ? ಈ ಏಜು ಸಾಯ ಗಂಟ ಇರುತ್ತಾ? ಅದೇ ಜಮೀನ್ ಇದ್ರೆ ನಾವ್ ಯಾವಾಗಾದ್ರೂ ಒಂದಿನ ಹುಷಾರಿಲ್ಲ ಅಂದ್ರುನು ನಮ್ ಜೀವನ ನಾವ್ ಮಾಡ್ಬೋದು. 1 ವಾರ ಇಲ್ಲ ನಾವೆಲ್ಲೂ ಹೋಗಲ್ಲ ಅಂದ್ರುನು ನಮ್ ಜೀವನ ನಾವ್ ಮಾಡ್ಬೋದಾ? ಬಾಗರು ಯಾವ್ದು ಬರಡು ಭೂಮಿ? ಇಲ್ಲಿನ ರೈತರನ್ನ ಮಾತನಾಡಿದಾಗ ಮಕ್ಕೆ ಕ್ಯಾಕರ್ ಸುಗಿತಾ ಇದಾರೆ. ಯಾವ್ದು ಬರಡು ಭೂಮಿ ರೀ? ಇಲ್ಲಿನ ಭೂಮಿ, ಇಲ್ಲಿನ ಕೃಷಿ ಬದುಕು, ಇದರಿಂದ ನಾವು ಬದುಕನ್ನ ಕಟ್ಕೊಂಡಿದೀವಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಕೇವಲ ಹೈನುಗಾರಿಕೆ ಮಾತ್ರ ಅಲ್ಲ. ಕೊಡಿ ಅಂತ ಹೇಳ್ತಾರಲ್ವಾ, ನಾವ್ ಕೊಡ್ತೀವಿ ಅಂತ ಯಾವತ್ತಾರು ರೈತರು ಬಂದಲ್ಲಿ ಹೇಳವ್ರ? ಹೇಳಿಲ್ಲ. ಇಲ್ಲ ಡಿಕೆ ಬಂದ್ ಇಲ್ಲಿ ಬಂದು ಕೇಳವ್ರ? ನೀವ್ ಯಾವತ್ತು ಬಂದಿಲ್ವಾ? ಬಾಲಕೃಷ್ಣ ಅವರು ಓಟು ಎಲೆಕ್ಷನ್ ಟೈಮಲ್ಲಿ ಬಂದ್ರೆ, ಎಲೆಕ್ಷನ್ ಟೈಮಲ್ಲಿ ಬಾಲಣ್ಣ ಬಂದಿದ್ದಾಗೂ ನಮ್ಮ ಮನೆಯವ್ರು ಬೈದ್ರು, ಹಿಂಗ್ ಲಂಚ ಕೊಟ್ಬಿಟ್ಟು ನೀವ್ ಓಟ್ ಹಾಕಿ ಗೆಲ್ಲೋದು, ಇನ್ ನೆಕ್ಸ್ಟ್ 5 ವರ್ಷದ ಗಂಟ ಯಾರು ಬರಲ್ಲ. ಅದನ್ನೇ ದಿನಾ ಬಡ್ಕೊಂಡ್ ಸಾಯ್ತಾವ್ರೆ, ಯಾರು ಕೇಳಲ್ಲ ಜನ. ನೆಕ್ಸ್ಟ್ ಈ ಸರ್ಕಾರ ವೋಟ್ ಹಾಕ್ತೀರಾ? ಈ ಕಾಂಗ್ರೆಸ್ ಸರ್ಕಾರಕ್ಕೆಲ್ಲ ಯಾವ ಸರ್ಕಾರ ಬಂದ್ರು ನಮ್ ಭೂಮಿ ನಮ್ಮ ಹಕ್ಕು. ಫಸ್ಟ್ ಯಾವ ಸರ್ಕಾರ ಬಂದ್ರು ನಮ್ ಭೂಮಿ ಉಳಿಸ್ಕೊಡ್ಬೇಕು ಅವ್ರು. ನಾವ್ ಅವ್ರಿಗೋಸ್ಕರ ಅಲ್ಲ, ನಮ್ಮಿಂದ ಅವ್ರ ಸರ್ಕಾರ ಅಲ್ವಾ? ನಿಜ. ಪಾಪ ಎಷ್ಟನೇ ಕ್ಲಾಸ್ ನೀನು? 4th. ಯಾವ ಸ್ಕೂಲ್? ಈಗ ಇನ್ನ 4th. ನಿಮ್ಮೂರಲ್ಲೇನಾ? ನಿಮ್ದು ಹೊಲ ಅಂತ ಕೊಡ್ತೀರಾ? ನಿಮ್ದು ಹೊಲ ಅಂತ 2 ಕೋಟಿ ರೂಪಾಯಿ ಕೊಡ್ತಾರಂತೆ, ಕೊಡ್ತೀರಾ? ನಿಮ್ಮ ಅಪ್ಪ ಕೊಡ್ತೀನಿ ಅಂತ ಹೇಳಿದ್ರೆ ಏನ್ ಮಾಡ್ತೀಯ? ಅಪ್ಪಂಗೆ ಕೊಡಲ್ಲ ಅಂತ ಹೇಳ್ತಾ ಇದಾರಾ? ಓಕೆ, ವೆರಿ ಗುಡ್. ಹಾಗಾದ್ರೆ ನೀವು ಭೂಮಿ ಕೊಡಲ್ಲ, ಎಷ್ಟು ಕೋಟಿ ಕೊಟ್ರು ಆಸೆ ಇಲ್ಲ ನಿಮ್ಗೆ. ಬಿಡದಿಯನ್ನ ಯಾವ ಮುಖ ಇಟ್ಕೊಂಡು ಇದು ಬರಡು ಭೂಮಿ ಅಂತ ಹೇಳ್ತೀರಿ? ಇಲ್ಲಿರುವಂತವ್ರು ರೈತರಲ್ಲ ಅಂತ ಹೇಳ್ತೀರಿ. ನಿಜಕ್ಕೂ ನೋಡಿ, ನಾವು ಗ್ರೌಂಡ್ ರಿಪೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಇಲ್ಲಿನ ರೈತರು ಎಷ್ಟು ಸಮೃದ್ಧವಾಗಿರುವಂತ ಎಳ್ನೀರನ್ನ ಕುಡಿಸೋದಕ್ಕೆ ಬಂದಿದ್ದಾರೆ. DK ಶಿವಕುಮಾರ್ ಅವರು ಬಂದ್ರು ಕೂಡ ನಾವು ಎಳ್ನೀರು ಕುಡಿಸಿ ಕಳಿಸ್ತೇವೆ. ಇಲ್ಲಿರುವಂತ ನೈಜ ಸ್ಥಿತಿ, ನಮ್ಮ ರೈತರ ಸ್ಥಿತಿಯನ್ನ ಅವ್ರಿಗೆ ಮನವರಿಕೆ ಮಾಡಿ ಕಳಿಸ್ತೀವಿ ಅಂತ ಹೇಳಿ ರೈತರು ಹೇಳ್ತಾ ಇರುವಂತದ್ದು. DK ಶಿವಕುಮಾರ್ ಅವರು ಬಂದ್ರೆ ಬಿಡದಿಗೆ, ಈ ಹಳ್ಳಿಗೆ ಬಂದ್ರೆ, ಯಾವ್ದಣ್ಣ ಹಳ್ಳಿ ಇದು? ಕೋಡಹಳ್ಳಿಗೆ ಒಂದ್ಸಲ ಬನ್ನಿ. DK ಶಿವಕುಮಾರ್ ಅವರೇ ಎಳ್ನೀರು ಕುಡ್ಕೊಂಡು ಹೋಗಿ, ಒಳ್ಳೆ ಎಳ್ನೀರು ಕೊಡ್ತಾರೆ. ನಮ್ಮ ಬೆಂಗಳೂರಲ್ಲಿ ಈ ಎಳ್ನೀರು ಸಿಗೋದಿಲ್ಲ, ಯಾಕಂದ್ರೆ ಅಲ್ಲಿ 80 ರಿಂದ 100 ರೂಪಾಯಿವರೆಗೂ ಎಳ್ನೀರಿಗೆ ದುಡ್ಡು ಕೊಡ್ಬೇಕಾಗುತ್ತೆ. ಫ್ರೀ ಆಗಿ ರೈತರು ಎಳ್ನೀರು ಕೊಡ್ತಾರೆ, ಬನ್ನಿ ಕುಡ್ಕೊಂಡು ಹೋಗಿ. ಜೊತೆಲಿ ಈ ಬರಡು ಭೂಮಿ ಅಂತ ಹೇಳ್ತಾರಲ್ಲ ಅಣ್ಣ, ಬರಡು ಭೂಮಿ ಅಣ್ಣ? ಬರಡು ಭೂಮಿ ಇಲ್ಲ ಅದಣ್ಣ, ಬರಡು ಭೂಮಿ ಇದೆಲ್ಲ ನೋಡೋಣ. ಅಣ್ಣ, ಈ ಎಳ್ನೀರು ಎಲ್ಲಿ ಬೆಳೆದಿರೋದಣ್ಣ? ತೆಂಗು ತೋಟದ ನಮ್ ತೋಟಗಳು ಅಣ್ಣ. DK ಶಿವಕುಮಾರ್ ಅವರು ಇಲ್ಲಿ ರೈತರೇ ಇಲ್ಲ, ಬರಡು ಭೂಮಿ ಅಂತಾರೆ. ಆ ರೈತರಿಲ್ಲ ಅಂತ ಮಾಡಿಲ್ಲ ಅಣ್ಣ. ಫಸ್ಟ್ ಅಣ್ಣ, DK ಶಿವಕುಮಾರ್ ಒಂದ್ಸಲ ಹೇಳಿ ಅಣ್ಣ, ಬಂದ್ರೆ ಬೇಕು, ಇಲ್ಲೇ ಕೊಡ್ಸೋಣ. ಇಲ್ಲೇ ಪಕ್ಕದವ್ರಿಗೆ ಬಂದಿದ್ರು, ಅದು ದಿವಸ ಮಣ್ಣಿಗೆ ಅಂತ. ಅಲ್ಲ ಬಂದಿಲ್ಲ, ರೈತರ ಸಂಘ ಗಲಾಟೆ ನೋಡ್ಬಿಟ್ಟು ತಿರ್ಗಿ ಹಿಂದೆ ರಿಟರ್ನ್ ಕಾರ್ ತಿರ್ಸ್ಕೊಂಡು ನಿಂತ ಜನ ಬಂದ್ರೆ DK ಶಿವಕುಮಾರ್ ಅವರು ಎಳ್ನೀರು ಕೊಡ್ತೀರಾ? ಕೊಡ್ತೀವಣ್ಣ. DK ಶಿವಕುಮಾರ್ ಅವರು ಬರಡು ಭೂಮಿನಲ್ಲಿ ಫಲವತ್ತಾಗಿರುವಂತ ಎಳ್ನೀರು, ಅಂದ್ರೆ
ಏನ್ ಇಲ್ಲಿ ಬೆಳೆ ಬೆಳೆದಿದ್ದಾರೆ, ಎಳ್ಳೀರು ಕೂಡ ಕುಡ್ಕೊಂಡು ಹೋಗ್ಬೋದು. ನಮ್ಗೊಂದು ಕೊಡೋಣ, ಹೆಂಗಿದೆ ನೋಡೋಣ. ರುಚಿಕಟ್ಟಾದ ಎಳ್ಳೀರನ್ನ ಕೊಡ್ತಾರೆ ರೈತರು. ಬನ್ನಿ ದಯವಿಟ್ಟು ಡಿ ಕೆ ಶಿವಕುಮಾರ್ ಅವರೇ. ಡಿ ಕೆ ಶಿವಕುಮಾರ್ ಅವ್ರಿಗೆ ಇದ್ರ ಅದೃಷ್ಟ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿನ ರೈತರು ಇದಾರಲ್ಲ, ಒಳಗಡೆ ಬಂದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ನಾವ್ ಈ ಹಳ್ಳಿಗೆ ಕಾಲಿಡ್ಸೋದಕ್ಕೂ ಬಿಡೋದಿಲ್ಲ. ಅಂತದ್ರಲ್ಲಿ ಹೆಂಗೆ ನಮ್ ಭೂಮಿ ಕಿತ್ಕೊಂತೀರಿ, ನಾವು ಕೂಡ ನೋಡ್ತೀವಿ ಅಂತ ಹೇಳಿ ಇಲ್ಲಿನ ರೈತರು ಮೊಂಡು ಬಿದ್ದಿರುವಂತದ್ದು. ಅಷ್ಟು ಸುಲಭವಾಗಿ ಬಿಡದಿ ಟೌನ್ಶಿಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ವೀಕ್ಷಕರು, ನಾವೀಗ ಬೈರ್ಮಂಗಲದ ಕೋಡಿಹಳ್ಳಿನಲ್ಲಿ ಇರುವಂತದ್ದು. ನೋಡಿ, ಇಲ್ಲೊಬ್ರು ಮನೆಯವ್ರನ್ನ ಮಾತನಾಡಿಸ್ತಾ ಹೋಗೋಣ. ಕೇವಲ ಇಲ್ಲಿ ಸರ್ವೆ ನಂಬರ್ಗೆ ವ್ಯಾಪ್ತಿಗೆ ಬರುವಂತ ಜಮೀನನ್ನ ಕಬಳಿಸೋದು ಮಾತ್ರ ಅಲ್ಲ, ಟೌನ್ಶಿಪ್ಗೆ ಇಲ್ಲಿರುವಂತ ಮನೆಗಳು ಕೂಡ ಇಲ್ಲಿ ಹೋಗುತ್ತೆ, ಅಂದ್ರೆ ಕಬಳಿಸ್ತಾರೆ. ಏನ್ ಟೌನ್ಶಿಪ್ಗೆ ಆ ಒಂದು ಸರ್ವೆ ನಂಬರ್ಗೆ ವ್ಯಾಪ್ತಿಗೆ ಒಳಪಡುತ್ತೆ. ಜೊತೆಯಲ್ಲಿ ನೋಡಿ, ಸರ್ವೆ ನಂಬರ್ ಹೆಂಗೆ ಇಲ್ಲಿ ಗೋಲ್ಮಾಲ್ ರೀತಿಯಲ್ಲಿ ಆಗುತ್ತೆ ಅಂದ್ರೆ ಒಂದಷ್ಟು ಗ್ರಾಮ ತಾಣಕ್ಕೆ ಸೇರುತ್ತೆ. ಇನ್ನು ಮಿಕ್ಕಂತೆ ಇಲ್ಲಿನ ಪೂರ್ವಜರ ಕಾಲದಿಂದಲೂ ಕೂಡ ಇಲ್ಲಿ ಜನ ವಾಸ ಇರುವಂತದ್ದು. ಅಕ್ಕ, ನಿಮ್ದು ಸರ್ವೆ ನಂಬರ್ಗೆ ಮನೆ ಬರುತ್ತಾ? ನಿಮ್ದು ಮನೆ ಬರುತ್ತೆ? ನಿಮ್ದು ಮನೆ ಇದೆ. ಓಕೆ, ಇವಾಗ ನಿಮ್ಗೆ ಈ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಮನೆ ಕೂಡ ಕಿತ್ಕೊಳ್ತಾರೆ. ನೀವ್ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನಾವು ಕೊಡಲ್ಲ, ನಾವು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ. ನಾವು ಭೂಮಿ ಬಿಡಲ್ಲ. ನೋಡ್ರಿ, ಆಡ್ ನೋಡ್ರಿ, ಅಲ್ಲಿ ದನ ನೋಡ್ರಿ. ನಮ್ ಕೈಲಿ ಏನಾಯ್ತದ, ಇನ್ನು 60 ವರ್ಷ ವಯಸ್ಸಾಯ್ತು ನಮ್ಗೆ, ಅವ್ರಿಗೆ 65 ವರ್ಷ. ನಾವ್ ಮಾಡಕ್ಕಾಯ್ತದ? ಇನ್ನೆಲ್ಲಾರು ಹೋಗಿ ನಾವು ಕೂಲಿ ಮಾಡಕ್ಕಾಯ್ತದ, ನಾಲಿ ಮಾಡಕ್ಕಾಯ್ತದ? ನಮ್ ಕೈಲಿ ಏನಾಯ್ತದ? ಆಗ್ಲೇ BP ಶುಗರ್ಗಳೆಲ್ಲ ಬರ್ಸ್ಕೊಂಡ್ ಕೂತಿದೀವಿ ಜನಗಳು. ಇನ್ನೋಗಿ ಎಲ್ಲಿ ಬತ್ಲು ಬಳಿಯನ ನಾವು? ಇವ್ರಿಗೆ ನಮ್ಮ ಮಾವ ಕೊಟ್ಟಿದ್ ಭೂಮಿ ಬಿಟ್ಬಿಟ್ಟು ನಾವ್ ಇವ್ರ ಹತ್ರ ಬತ್ಲು ಬೆಳೆಯಕಾಯ್ತದ? ಅವನು ಚಪ್ಲಿ ವರ್ಷಕ್ಕೂ ನಮ್ಮನ್ ಮಾಡಿಕೊಳ್ಳಲ್ಲ, ಅವ್ನ್ ಮನೆ ವರ್ಷಕ್ಕೂ ನಮ್ಮನ್ ಮಾಡಿಕೊಳ್ಳಲ್ಲ. ಆ ತರ ಅವನೇ. ಈಗ ನಾವು ನಮ್ಮ ಮಾವ ಕೊಟ್ಟಿರೋದು ಇಷ್ಟೋ ಅಷ್ಟೋ ನಮ್ ಭೂಮಿ ಮಾಡಿಕೊಂಡು ನಾವ್ ಯಾಕೆ ಬಿಟ್ಬಿಟ್ಟು ಇನ್ನೊಬ್ರು ಇತ್ಕೋಗ? ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ನಾವು. ಅವ್ರು ಎಷ್ಟೇ ಏನೇ ನಮ್ಮನ್ನ ಇದು ಮಾಡ್ಬಿಟ್ರು ಅವನೇ ತಂದು ಹೋಗ್ಲಿ, ನಾವ್ ಭೂಮಿ ಮಾತ್ರ ಕೊಡಲ್ಲ. ನಮ್ದು 1.5 ಎಕರೆ 2 ಎಕರೆ ಭೂಮಿ ಅಷ್ಟೇನೇನೆ. ಒಬ್ನೇ ಮಗಳು, ಮೊಮ್ಮಕ್ಳವ್ರೆ. ಈಗ 2 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರಲ್ಲ, ಈಗ 2 ಕೋಟಿ ಅಲ್ಲ, ಅವ್ನು 10 ಕೋಟಿ ಕೊಡ್ತೀನಿ ಅಂದ್ರೆ ಇಂತ ಸ್ಥಳ ಬಿಟ್ಬಿಟ್ಟು ನಾವ್ ಎಲ್ಲೋಗನ? ಕೇವಲ ಜಮೀನ್ ಮಾತ್ರ ಅಲ್ಲ, ಹೊಲ ಮಾತ್ರ ಅಲ್ಲ, ಮನೆ ಕೂಡ ಹೋಗುತ್ತೆ. ಮನೇನು ಮನೆ ಅವ್ನ ಏನೇ ಮಾಡಿದ್ರು ನಮ್ಮ ಮನೆಗೆ ಇಸ ತಂದು ಹಾಕ್ಬಿಟ್ಟು ನಮ್ಮ ಮಕ್ಳಿಗೆ ಎಲ್ಲಾನು ಆಮೇಲೆ ಕಿತ್ಕೊಳ್ಳಿ ಅವ್ರು ಭೂಮಿನ. ವಿಷನ ನಾವು ಹಂಗೂ ಅನ್ನ ಮಾಡಿ ಮಾಡ್ತೀವಿ, ಇಟ್ಟೋ ಸಾರೋ ಏನೋ ಮಾಡ್ತೀವಿ, ಅದ್ರೊಳಗೆ ತಂದು ಉಯ್ದ್ಬಿಟ್ಟು ನಮ್ಮ ಭೂಮಿ ಕಿತ್ಕೊಳ್ಳಿ ಅಷ್ಟೇ ನಾವ್ ಹೇಳೋದು. ನೋಡು, ನಾವ್ ಬಿಡಲ್ಲ. ಅವ್ನ ಕೈ ಮುಗಿದ್ ಕೇಳ್ಕೊತೀವಿ, ಬೇಕಾದ್ರೆ ಕಾಲ್ಗೂ ಬಿದ್ಬಿಡ್ತೀವಿ. ನಮ್ಗೆ ಅವ್ರು ನಮ್ಮ ಇದಕ್ ಬರ್ಬಾರ್ದು ಅಷ್ಟೇ ನಾವ್ ಹೇಳ್ತಾರೆ. ಇರ್ಬಾರ್ದು. ಏನು ಅವ್ರಿಗೆ ಏನಾದ್ರು ತೊಂದ್ರೆ ಕೊಡ್ತೀವ ನಾವು? ನಾವೇನಾದ್ರು ದುಡ್ಡು ಕೊಡು, ಕಾಸು ಕೊಡು, ಅವ್ರಿಗೇನು ನಮ್ಗೆ ಸಹಾಯ ಮಾಡ್ರಿ, ನಮ್ಗೊಂದು ಊಟ ಕೊಡ್ರಿ ಅಂತ ಹೋಗಿದೀವ? ನಮ್ಮ ಊಟ ನಾವು ಮಾಡ್ಕೊಂಡು ನಾವು ಕಷ್ಟ ಬಿದ್ದು ಒತ್ತಾರಿ ಎದ್ರೆ 5 ಗಂಟೆಗೆ ಉಲ್ಕುಯ್ಯಕ್ಕೆ ಹೋದ್ರೆ ಮನೇಲಿ ನಾಷ್ಟನೇ ಇಲ್ಲ. ಆಮೇಲೆ ಬಂದು ನಾಷ್ಟ ಮಾಡ್ಕೊಂಡು ತಿಂತೀವಿ ನಾವು. ಎಲ್ಲ ಕೆಲಸ ಮಾಡ್ಬಿಟ್ಟು ಬಿಸಿಲು ಹತ್ಬಿಡ್ತದ. ನಾವಂತೂ AC ರೂಮ್ ಮೇಲೆ ಕೂತವನೆ, ನಾವು ಯಾವ AC ತಂದು ಹಾಕೊಳ್ಳೋಣ? ನಾವು ತಿನ್ನೋದೇನೇ ಅನ್ನ. ಒತ್ತಾರಿ ಎದ್ರೆ ಅವ್ರು ಸೊಸೈಟಿ ಕೂಡ ಅಕ್ಕಿ ಅನ್ನ ತಿನ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ನಾವು ತಗೊಳಕ್ಕೂ ನಮ್ ಕಷ್ಟನೇನೆ. ನಮ್ಗೆ ಅಕ್ಕಿ ತಂದು ಸಣ್ಣ ಅಕ್ಕಿ ತಿನ್ನಕ್ಕೂ ನಮ್ ಕಷ್ಟನೇ. ಈಗ ನೀವು ತಿಂದ್ರಲ್ಲ, ಸೊಸೈಟಿ ಅಕ್ಕಿನೇ ಅದು. ನಾವು ತಿನ್ನೋಷ್ಟು ಇದಿಲ್ಲ ನಮ್ಗೆ. ಇಲ್ಲ, ಯಂತ್ರ ಜೀವನ ಮಾಡಿ ನೋಡಿ. ತಾರೆ ಇದ್ರು ನೋಡಿ, ಒಂದು 10 ಇದೆ. ಹಸು ಒಂದು 6-7 ಇದೆ. ಭೂಮಿ ಇದು ಕಡ್ಡಿ ಹಾಕಿದೀವಿ, ಸೀಮೆ ಹುಲ್ಲು ಹಾಕಿದೀವಿ, 60-70 ತೆಂಗು ಸಸಿ ಇದೆ, ತೋಪದೆ. ಈಗ ಒತ್ತಾರೆ ಎದ್ರು ಹೋಯ್ತಿವಿ, ಒಂದು ಎಳ್ನೀರ್ ಕಿತ್ಕೋತೀವಿ, ಒಂದು ಕಾಯಿ ಕಿತ್ಕೋತೀವಿ, ಒಂದು ಇದಾಯ್ತದೆ ಏನಾದ್ರು ಆಯ್ತು ಅಂದ್ರೆ. ಈಗ ಹೋದ್ರೆ ಬೈರ್ಮಂಗಲಕ್ಕೆ ಹೋದ್ರೆ ಒಂದು ಎಳ್ನೀರ್ಗೆ 30-40 ರೂಪಾಯಿ ಹೇಳ್ತಾರೆ. 1 kg ಕಾಯಿಗೆ 1 kg ಕಾಯಿಗೆ 40-50 ಹೇಳ್ತಾವ್ರಿ. ನಾವು ಇಷ್ಟಪ್ಪ ಕಾಯಿ ತಂದು ನಾವು ಜೀವನ ಮಾಡಕ್ಕಾಯ್ತದ? ನಾವ್ ಎಷ್ಟು ಕಷ್ಟ ಬಿದ್ದು ಮೇಳೆ ಎಬ್ಬರಿಸ್ಬೇಕು. ಭೂಮಿ ಕೊಡೋದಿಲ್ಲ ಅಣ್ಣ. ಏನೇ ಅವನು ತಿಪ್ಪುರ್ಲಾಗ ಹಾಕುದ್ರು ನಮ್ಮನ್ ಕೂದ್ಬಿಟ್ರೆ ಅಂಪ ತಕೊಂಡು ಅವ್ ಕುಯ್ಲಿ ಅವನು ಹೋಗಿ ಅಡ್ಡ ಮನಿಕೋತೀವಿ. ಬಿಡಲ್ಲ. ಈಗ ಭೂಮಿ ಮಾತ್ರ ಹೋಗೋದಿಲ್ಲ, ಇಲ್ಲಿ ಮನೆಗಳು ಕೂಡ ಹೋಗುತ್ತೆ ಸರ್. ಇಲ್ಲೆಲ್ಲ ಈಗ ಇಲ್ಲಿ ಕೋಡಹಳ್ಳಿ ಗ್ರಾಮದಲ್ಲಿ ಎಲ್ಲ ಸರ್ವೆ ನಂಬರಲ್ಲೇ ಮನೆಗಳು ಕಟ್ಕೊಂಡಿರೋದು ಸರ್. ಸರ್ವೆ ನಂಬರ್ ಅಂದ್ರೆ ಈಗ ನಮ್ಮ ಜಮೀನುಗಳಿತ್ತು, ಆ ಜಮೀನುಗಳಲ್ಲೇ ಮನೆ ಕಟ್ಕೊಂಡಿದೀವಿ. ನಾವು ಜೀವನ ನಡ್ಸಕ್ ನಮ್ಗೇನೋ ಒಂದು ರೂಪಿಸ್ಕೊಂಡು ರೇಷ್ಮೆನೋ ಹಸ್ಗಳು ಯಾಕೆ ಅದು ಇದು ಮಾಡಿಕೊಂಡು ನಮ್ ನೆಮ್ಮದಿಯಾಗಿದ್ದೀವಿ ಸರ್. ಒಂದು ಎಣ್ಣೀರು ಕುಡಿಬೇಕು ಅಂದ್ರೆ ಹೋಯ್ತೀವಿ, ತೋಟದ ಹತ್ರ ಕುಡಿತೀವಿ ನೆಮ್ಮದಿಯಾಗಿ. ನಾವು ಅವ್ರು ಅಕ್ವೈರ್ ಮಾಡ್ಬಿಟ್ಟು ಜಮೀನ್ ಕಿತ್ಕೊಬಿಟ್ರೆ ನಾವು ಒಂದು ಎಣ್ಣೀರು 100 ರೂಪಾಯಿ ಮಾಡ್ತಾರೆ. ಅವಾಗ 100 ರೂಪಾಯಿ ಕೊಟ್ಟು ತಗೊಂಡ್ ಕುಡಿಯಕ್ಕಾಗುತ್ತಾ? ಮನೇನೂ ಹೋಗುತ್ತೆ. ನಾವೆಲ್ಗೆ ಹೋಗೋಣ ಅವಾಗ? ಮನೇನು ಇರಲ್ಲ, ಏನ್ ಜಮೀನು ಇರಲ್ಲ, ಏನು ಇರಲ್ಲ, ಎಲ್ಗೆ ಹೋಗೋಣ ನಾವು ಅವಾಗ? ಅದಕ್ಕೆ ಅವರೇ ಬಂದು ಎಲ್ಲಾರ್ಗು ವಿಷ ಕೊಟ್ಬಿಟ್ಟು ಇಲ್ಲಿರೋರ್ಗೆಲ್ಲ ನೆಮ್ಮದಿಯಾಗಿ ಸಾಯಿಸ್ಬಿಟ್ಟು ಅವರೇ ಬರ್ಸ್ಕೊಳ್ಳಿ ನೆಮ್ಮದಿಯಾಗಿ. ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ಕೇವಲ ಜಮೀನ್ ಮಾತ್ರ ಅಲ್ಲ ಹೋಗುವಂಥದ್ದು, ಆ ಸರ್ವೆ ನಂಬರ್ ವ್ಯಾಪ್ತಿನಲ್ಲಿ ಇಲ್ಲಿರುವಂಥ ಮನೆಗಳು ಅಂದ್ರೆ ಅವ್ರ ಪೂರ್ವಜರ ಕಾಲದಿಂದಲೂ ಕೂಡ 50, 60, 70 ವರ್ಷದಿಂದಲೂ ಕೂಡ ಈ ಒಂದು ಗ್ರಾಮದಲ್ಲಿ ಕೋಡಿಹಳ್ಳಿ, ಸೊ ಈ ಒಂದು ಗ್ರಾಮದಲ್ಲಿ ನೆಲೆಸಿರುವಂತ ವಾಸ ಮಾಡ್ತಾ ಇರುವಂತ ಜನರ
ಮನೆ ಕೂಡ ಕಿತ್ಕೊಳ್ಳುವಂತ ಒಂದು ಟೌನ್ಶಿಪ್ ಯೋಜನೆ ಇದೆಯಲ್ಲ, ಇದಕ್ಕೆ ಬಹಳ ಜನ ವಿರೋಧಿ ವ್ಯಕ್ತವಾಗ್ತಾ ಇರುವಂತದ್ದು. ಸ್ನೇಹಿತರೆ, ನೀವು ಈ ದೃಶ್ಯಗಳಲ್ಲಿ ಏನ್ ನೋಡ್ತಾ ಇದ್ರಲ್ಲ, ರೈತರು ರಿಯಲ್ ರೈತರು ಅಂದ್ರೆ ನಿಜವಾದಂತ ರೈತರು, ಇಲ್ಲಿ ಯಾವ ಫೇಕ್ ರೈತರು ಇಲ್ಲ, ಯಾವ ಸುಳ್ಳು ರೈತರು ಇಲ್ಲ. ಗ್ರೌಂಡ್ ರಿಪೋರ್ಟ್ ಅಲ್ಲಿ ನೀವು ನೋಡಿದಾಗ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಯಾವ ಬರಡು ಭೂಮಿನೂ ಇಲ್ಲ. ನೀವೆಲ್ಲ ನೋಡಿದ್ರಲ್ಲ, ಟೌನ್ಶಿಪ್ ಮಾಡೋದಕ್ಕೆ ಎಷ್ಟೆಲ್ಲ ಸುಳ್ಳುಗಳ ಕಂತೆಯನ್ನು ಕೂಡ ಕಟ್ಟುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರ. ಇಲ್ಲಿ ಒಬ್ರು ರೈತರು ಇದ್ದಾರೆ, ಮಾತನಾಡ್ಸೋಣ. ಅಕ್ಕ, ಎಷ್ಟು ಮೇಕೆ ಇದೆ ನಿಮ್ದು? ಒಂದ್ 4 ಇರೋದು ಮೇಕೆ. ಬೇರೆ ಜಮೀನಲ್ಲಿ ಕೂಲಿ ಮಾಡ್ಕೊಂಡು ತಿಂತಾ ಇದೀವಿ. ಏನ್ರಾಗ ಮಾಡೋದು ಜೀವನನ? ಜಮೀನ್ ಕೊಟ್ಬಿಟ್ಟು ಎಷ್ಟು ಎಕರೆ ಇದೆ? ಯಾವ ಎಕರೆನೂ ಇಲ್ಲ, ಏನಿಲ್ಲ. ಕಂಡವ್ರಾಗ ಕೂಲಿ ಮಾಡ್ತಾ ಇದೀವಿ. ಕೂಲಿ ಮಾಡ್ತಾ ಇರೋದು? ಕೂಲಿ ಮಾಡ್ತಾ ಇದೀವಿ ನೋಡು. ಬೇರೆ ಗದ್ದೆಲಿ ಉಲ್ ತಗೊಂಡು ಅಲ್ಲ, ಇವ್ರು ಇದೆಲ್ಲ ಕಿತ್ಕೊಂಡ್ಬಿಟ್ರೆ ಕೂಲಿ ಕೆಲಸನೂ ಇರಲ್ಲ ನಿಮ್ಗೆ. ಅದೇ ಏನ್ ಮಾಡೋದು ಅಂತ ಈ ತರ ಮಾಡ್ತಾವ್ರಲ್ಲ. ಯಾವ ತರ ಜೀವನ ಮಾಡೋಣ ನಾವು? ಇಲ್ಲಿರೋ ಮನೆಗಳು ಕಿತ್ಕೊಂಡ್ಬಿಡ್ತಾರೆ. ಅದೇ ಕೇವಲ ಭೂಮಿ ಮಾತ್ರ ಅಲ್ಲ, ಏನು ಯಾಕೆ ಅಂತ ಹಿಂಗ್ ಮಾಡೋದು? ಏನ್ರಾಗ ಜೀವನ ಮಾಡೋಣ? ಮಕ್ಳು ಮರಿ ನಾವ್ ಏನ್ರಾಗೆ ಕಾಲ ಮುಟ ಕಂಡವ್ರಾಗ ಜೀವನ ಆದ್ರೂ ಮಾಡ್ತೀವಲ್ಲ, ಈ ತರ ಮಾಡಿದ್ರೆ ಹೆಂಗೆ? ನಿಮ್ ಕಷ್ಟ ಸುಖ ಕೇಳಕ್ ಬಂದ್ರ ಮತ್ತೆ MLA ಈ ಕಡೆ ಎಲೆಕ್ಷನ್ ಆದ್ಮೇಲೆ? ಯಾರು ಬರ್ಲಿಲ್ಲ ನಮ್ ಕಡೆ, ಯಾರು ಬರ್ಲಿಲ್ಲ. ನನಗೆ 60 ವರ್ಷ. 60 ವರ್ಷ. ಈ ವಯಸ್ಸಲ್ಲೂ ಮಾಡ್ತಾ ಇದೀವಿ. ಗಂಡ ಹೆಂಡತಿ ಹುಲ್ ಕುಯ್ಕ ಬಂದು ಹಾಲ್ ಕರ್ಕೊಂಡು ನಾವ್ ಮಾಡ್ತಾ ಇದೀವಿ. ಅವ್ರ ಪಾಪ ಅವ್ರ ಮಕ್ಳು ಸಾಕ್ಬೇಕು, ಅವ್ರ ಜೀವನ ಅವ್ರು ಮಾಡ್ಬೇಕು. ಅದು ನಮ್ಮ ಮಗನಿಗೆ ಎಮ್ಮೆ ಎಂತೆಂತರೋ ಏನ್ ನಿನ್ ಮಗನಿಗೆ ಕೆಲಸ ಕೊಡಿಸ್ತೀವಿ, ಓಟ್ ಕೇಳಕ್ ಬಂದಿಸ. ಅಯ್ಯೋ, ನನ್ಗೆ ಕುದಿತದೆ. ನಮ್ ಜಮೀನೆಲ್ಲ ಕಿತ್ಕೊಂಡ್ರ ಅವಾಗ. ಬಾಲಕೃಷ್ಣ ಇಲ್ಲಿ ಬರ್ಲಿಲ್ಲ, ಬಂದು ಕೇಳಲಿಲ್ಲ. ಏನು ಗೆಲ್ಸ್ತೋ, ಆಸೆ ತೋರ್ಸಿದ್ರು, ಗೆಲ್ದಿದ್ರು. ಏನಂತ 2000 ಕೊಡ್ತೀವಿ, ನಾವು ಫ್ರೀಯಾಗಿ ಎಲ್ಲೂ ಹೋಗ್ಲೇ ಇಲ್ಲ. ನಮ್ ಫ್ರೀ ಸೀಟ್ ಕೊಟ್ಟು ನಾವೆಲ್ಲೂ ಹೋಗ್ಲೇ ಇಲ್ಲ. ಎಲ್ಲೋಗಣ? ನಾವು ದನ ಕರ ಕಟ್ಕೊಂಡು ನಮ್ ಜೀವನ ಮಾಡೋಣ ಅನ್ಬಿಟ್ಟು ನಾವು ಇದ್ದೀವಿ. ನಾವೇನು ಹೋಗ್ಲೇ ಇಲ್ಲ ಎಲ್ಗೂ. ಈಗ ಇದು ಕಿತ್ಕೊಂಡು ನಾವೆಲ್ಲ ಹೋಗ್ಬೇಕು? ಯಾವ್ದು ಏನಕ್ಕೆ ಮಾಡ್ಕೊಟ್ಬಿಟ್ಟವ್ರು? ಯಾಕೆ ಕೊಡು ಅಂತ ನಾವು ಕೇಳಿದ್ವಾ? ಅವ್ರ ಮನೆ ತಕ್ಕ ಹೋಗಿದ್ವಾ? ನೀನ್ ಕೊಡೋದು 2000 ನನ್ಗೆ ಬೇಕು ಅಂತ ಕೇಳಿದ್ನ ನಾನು? ನಾವೇನು ಕೇಳಿರ್ಲಿಲ್ಲ. ನಾವು ಬದುಕು ನಾವು ಅವತ್ತಿಂದ ನಮ್ಗೆ ಅದನ್ನೇ ಕೊಟ್ಟಿದ್ರೆ ನಾವು ಹುಟ್ಟಾಗಿಂದ ಬಂದಿತ್ತೆ ಅದು. ನೀನ್ ಯಾರು ಗೆದ್ದಿಸ್ಕೊಳಕ್ ಸಲುವಾಗಿ ನೀನೆಲ್ಲಾರು ಉಪಾಯ ಮಾಡ್ಕೊಬಿಟ್ಟೆ. ಗೆದ್ಬಿಟ್ಟು ಈಗ ಎಲ್ಲ ಕಿತ್ಕೊಂಡು ಅವ್ರನ್ನ ಬೋಳ್ಸ್ಬಿಟ್ಟು ಕಳ್ಸ್ಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ವಿ ಕೆಲಸನ. ಎಲ್ಗೋಗನ ನಾವು ಮಕ್ಳಿಗೆ 2 ಮಕ್ಳು ಮಡಿಕೊಂಡಿದ್ದೀವಲ್ಲ. ನಮ್ಮ ಮಗ ಅವತ್ತು ನಮ್ಮ ದಗ್ನಿಗಳು ಜಮೀನಿತ್ತು, ಚಿಕ್ಕ ಮಕ್ಕಳು, ನಮ್ಗೆ ಗೊತ್ತಾಗಲ್ಲ, ಮಾರ್ಬಿಟ್ಟು. ಅವತ್ತೇನು ಹೇಳಿದ್ರು, ಫ್ಯಾಕ್ಟ್ರಿ ಕಟ್ಟಿಸಿ ನಿಮ್ಮ ಮಕ್ಳಿಗೆ ಕೆಲಸ, ನಿಮಗೆಲ್ಲ ಕೆಲಸ, ನಿಮ್ಗೆ ಏನು ಬೇಕೋ ಮಾಡ್ಕೊಟ್ಬಿಡ್ತೀವಿ ಅಂತ ಕಿತ್ಕೊಂಡು ಆಯಿತು. 100 ತೆಂಗಿನ ಮರ ಆಯಿತು, ಎಲ್ಲ ಬಿಟ್ಬಿಟ್ಟು ಬಂದು. ಇವಾಗೂ ಎಲ್ಲ ಒಂದು ಇಷ್ಟಾಗಲ್ಲ ತಗೊಂಡು ಅದಕ್ಕೂ ಕಣ್ಣು ಹಾಕ್ಬಿಟ್ರೆ ಎಲ್ಲೋಗ್ಬೇಕು ನಾವು? ಹೇಗ್ ಬೇಕಾ ಅವನಿಗೆ ಇವೆಲ್ಲ? ಎಲ್ಗೋಗಣ್ಣ ನಾವು? ಅದೇನ್ ಮಾಡ್ಬೇಕು ಅಂತ ಕಾಯ್ಕೊಂಡವ್ರೆ ಈ ಸರ್ಕಾರ. ನಮ್ಮನ್ನ ನಾಳ್ ಮಾಡ್ಬೇಕು ಅಂತ ಕಾಯ್ಕೊಂಡವ್ರೆ. ಏತು ಇನ್ ಕೆಲ್ಸಕ್ಕೆ ಹೋಗು. ಅವ್ರನ್ನ ಅವಾಗ ಸರಿಯಾಗಿ ಪದ ಹೇಳಿ ಕಳಿಸ್ತೀವಿ. ನಡಿಯಪ್ಪ ಮುಂದೂರ್ಗೆ, ಮಾಡಿರೋದೆಲ್ಲ ಮಾಡಿ ತುಂಬೋಗದೆ ನಮ್ಮ ಇದೆಲ್ಲ ಅಂತ ಕಳಿಸ್ತೀವಿ ನಾವು. ನಮ್ಗೆ ಒಂದು ಪೇಮೆಂಟ್ಗೆ ಒಂದು 15,000, 20,000, 30,000 ಹಿಂಗೆ ತಕೋತೀವಿ. ಮಾಡ್ಕೊಂಡು ಹೋಯ್ತೀವಿ. ಅವಕ್ಕೂ ಹುಲ್ ತತ್ತೀವಿ, ಮಾಡ್ತೀವಿ, ಬೂಸ ಹಾಕ್ತೀವಿ. ನಮ್ಮ ಜೀವನನೂ ಸಾಕ್ತದೆ. ನಮಗೆ ಬೇಡ ಅಲ್ಲ, ನಮಗೆ ಬೇಡ. ಅವ್ನು ಕೊಡೋದು ಬೇಡ. ನಮ್ಮ ಜಮೀನು ನಮ್ಮ ಮಕ್ಳಿಗೆ ಇರಲಿ. ಒಂದು ಎಳ್ನೀರು ಬಂದು ಎಷ್ಟು ಹೇಳ್ರಿ? ಬೆಂಗಳೂರು 80 ರೂಪಾಯಿ. ನಮ್ಮ ಮಗ ಹೋಗಿ ಎಲ್ದಿ ಎಳ್ನೀರು ಕುಡಿತಾನೆ ಹೇಳ್ರಿ. ನನ್ನ ಒಂದು ತೆಂಗಿನ ಮರ ಎಬ್ಬರಿಸಿದ್ದೀವಿ. ಹೋಗಿ ಅವ್ನಿಗೆ ಎಳ್ನೀರು ಕುಡ್ಬಿಟ್ಟೆ ಬರೋದು. ನಮ್ಗೆ ತೆಂಗಿನಕಾಯಿ ಇರಲಿಲ್ಲ, ಇರಲಿಲ್ಲ. ನಮ್ಮ ನಮ್ಮ ಮೊಮ್ಮಕ್ಳಿಗೆ ಬೇಕು, ಕುಡಿಸ್ತಾರೆ. ನಮ್ಮ ಮಗ ಹೋಯ್ತಾನೆ ಕುತ್ಕೊಂಡು ಕುಡಿತಾನೆ. ತಗೊಂಡು ನಾವು ಕುಡಿತೀವ? ನಮ್ಮ ಕೈಲಿ ಆಯ್ತದ ತಗೊಂಡು ಕುಡಿಯೋಕ್ಕೆ? ನಮ್ಮ ಮಕ್ಳು ಎಲ್ಲೋಗಿ ಎಳ್ನೀರು ಕುಡಿತವೆ. ಏನು ಮಾಡ್ತವೆ? ನಾವು ಹೆಂಗೋ ನಾವು ಇಬ್ಬರು ಸೇರ್ಕೋತೀವಿ, ಉಲ್ತತ್ತಿ ಓದ್ತೀನಿ, ಎದ್ದು ನಮ್ಮ ಮನೆ ಕೆಲಸ ಮಾಡ್ಕೋತೀವಿ, ನಮ್ಮ ಮಕ್ಕಳು ನೋಡ್ಕೊಂಡಿರ್ತೀವಿ. ನಮ್ಮ ಮಗ ಸಸಿ ಎಲ್ಲೋ ಕೆಲ್ಸಕ್ಕೆ ಹೋಯ್ತಾರೆ. ಇಷ್ಟೆಲ್ಲ ನಾವು ಕೊಟ್ಬಿಟ್ಟು ಯಾರ ಮನೆ ಬಾಕ್ಲಲ್ಲಿ ಬಚ್ಚಲ್ ಬಳಿಯಕ್ಕೆ DK ಮನೆ ತಕ್ಕ ಹೋಗನೆ ಬಚ್ಚಲ್ ಬಳಿಯಕ್ಕೆ? ಅಲ್ಲಿ ಕರ್ಕೋತಾರ, ನಮ್ಮನ್ನ ಸೇರ್ಸ್ಕೋತಾರ. ನೀವು ಬಚ್ಚಲ್ ಬಳಿ ಬಂದ್ರಿ ಅಂತ ಸೇರ್ಸ್ಕೊಳ್ಳಲ್ಲ. ಯಾಕೆ ನಮ್ಮ ಎಲ್ಲ ಇದ್ದೀವಲ್ಲ, ನಮ್ಮನ್ನ ಯಾಕೆ ಇವ್ರು ಇಷ್ಟು ಹಿಂಸೆ ಕೊಡ್ತಾ ಇರೋದು? ಕಿತ್ಕೊಳಕ್ಕೆ. ಕಿತ್ಕೊಂಡು ನಾವು ಎಲ್ಗೋಗ್ಬೇಕು ಅಂತ ಅವರು? ಇಲ್ಲ, ಮನೆ ಬಿಲ್ಡಿಂಗ್ ಕಟ್ಬಿಟ್ಟು ನಮಗೆಲ್ಲ ತೋರಿಸ್ಬಿಟ್ಟು ನಿಮ್ಗೆ ಇಂತಿಂಥ ಬಿಲ್ಡಿಂಗ್ ಕೊಟ್ಟಿದ್ದೀವಿ, ನಿಮ್ಗೆ ಇಂಥ ಕೆಲಸ ಕೊಡ್ತಾ ಇದ್ದೀವಿ, ನೀವು ಬಂದು ಇಲ್ಲಿ ಇರೋವ ಎಲ್ಲರೂ ನೀವು ಸೇಫ್ಟಿಯಾಗಿರ್ರಿ, ನೀವೇನು ಕೆಲಸ ಮಾಡಬೇಡಿ ಅಂತ ಯಪ್ಪ ಹೇಳ್ಬಿಟ್ರೆ ಬಿಟ್ಬಿಟ್ಟು ನಡೆತೀವಿ ನಾವು. ಸ್ನೇಹಿತರೆ, ಇದು ನಿಜವಾದಂತ ಕರ್ಮಕಾಂಡ, ರಕ್ತ ಕಣ್ಣೀರು ಅಂತ ಹೇಳ್ಬೋದು ಕಣ್ರಿ. ಯಾಕಂದ್ರೆ ಇಲ್ಲಿರುವಂತ ರೈತರನ್ನ ಮಾತನಾಡಿಸಿದಾಗ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ.
ಒಂದ್ ರೀತಿ ಬಹಳ ಬಹಳ ಅನ್ಯಾಯ ಅಂತ ಅನ್ಸುತ್ತೆ ಕಣ್ರಿ. ಯಾಕಂದ್ರೆ ಅವ್ರ ಸರ್ವೆ ನಂಬರ್ ವ್ಯಾಪ್ತಿಗೆ ಬರುವಂತ ಇಲ್ಲಿ ಈ ಗ್ರಾಮದಲ್ಲಿ, ಕೋಡಿಹಳ್ಳಿ ಗ್ರಾಮದಲ್ಲಿ ಸುಮಾರು 100ರಿಂದ 150, 200 ಮನೆಗಳಿದೆ. ಆ ಮನೆಗಳು ಕೂಡ ಹೋಗ್ಬಿಡುತ್ತೆ. ನಾವಿಲ್ಲಿ ಪೂರ್ವಜರ ಕಾಲದಿಂದಲೂ ಕೂಡ ಇಲ್ಲಿ ವಾಸ ಇದ್ದೀವಿ. ಮನೆ, ಜಮೀನು ಎಲ್ಲವನ್ನು ಕಳ್ಕೊಂಡು ನಾವ್ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಕ್ಳು ಏನಂತಾರ ಗೊತ್ತಾ, ಮಾರ್ಬಿಟ್ಟು ಹಿಂದೆ ಎಲ್ಲ ಮಾರ್ಕೊಂಡು ತಿನ್ಕೊಬಿಟ್ಟಿದ್ರಿ. ಈಗ ಇರೋದು ಇಷ್ಟೊಂದು ಮಾರ್ಬಿಟ್ಟು ನಿಮ್ಗೆ ಇಟ್ಟಿಲ್ಲ ಅಂತಾರ. ಎಲ್ಲೋಗ್ ಸಾಯನ್ ನಾವು? ಯಾವ ಮನೆಗೆ ಹೋಗೋಣ? ಯಾರು ಕರ್ಕೋತಾರ ನಮ್ಮನ್ನ? ಸಂಬಳಕ್ಕೆ ಕರ್ಸ್ಕೊತಾರ ಇಲ್ಲ ಕೂಲಿಗೆ ಕರ್ಸ್ಕೊತಾರ? ಹಾ, ಕರೀತಾರೆ. ಬಾ ನಿಮ್ ಬಂದ್ರಿ, ನಿಮ್ ಕೆಲಸ ಕೊಡಿಸ್ತೀನಿ, ಅಲ್ಲಿ ನಮ್ ಕೆಲಸ ಮಾಡ್ಕೊಂಡಿರೀವ್ರಿ, ನಮ್ ಇದು ಏನ ಬಾತ್ರೂಮ್ ಅದು ತೊಳೆಯಕ್ಕೆ ನಮ್ಗೆ ಕರ್ಕೊಳ್ಳಲ್ಲ ಅಂತ ನಾವ್ ಕೊಡಲ್ಲ ಕಣೋಗಪ್ಪ. ಇಷ್ಟ ಆಗ್ಲ ಅದೇ ನಮ್ಮ ಮಗ ಮೊಮ್ಮಕ್ಳು ನಾನ್ ಸೊತ್ತೇನು ಇಲ್ಲ ಅನ್ನೋದ್ಕಾದ್ರೂ ಒಂದ್ ಬೆಲೆ ಇರ್ಲಿ ಅವನ್ಗೆ. ಒಂದ್ ಗಂಡು ಹುಡ್ಗ ಅದೇ, ಒಂದ್ ಹೆಣ್ಣು ಹುಡ್ಗಿ ಅದೇ. ನಾವೇನ್ ಜೀವನ ಮಾಡ್ಬೇಕು ಹೇಳು? ಮಾಡ್ಕೊಂಡು ನಾವ್ ಹೋಯ್ತಿವಿ. ದಯವಿಟ್ಟು ನಮ್ಮ ಅಪ್ಪ ನಮ್ಮ ಜಾಯ್ತಿಗೆ ಬರೋದ್ ಬೇಡ, ಯಾರೋ ಕೊಡೋರ್ತ ತಗೊಂಡ್ ಹೋಗ್ಲಿ. ಎಲ್ಲ ರೈತರು ಕೂಡ ಹಿಂಗೆ ಹೇಳ್ತಾ ಇರೋಂಥದ್ದು. ನೋಡಿ ಇಲ್ಲಿ ನೋಡ್ತಿದ್ದೀವಿ, ಇಲ್ಲಿ ನಮ್ಗೆ ಇದು ಬಿಟ್ರೆ ನಮ್ಗೆ ಬೇರೆ ಬದುಕಿಲ್ಲ ಕಣ್ರಿ. ಇದಿಲ್ಲ ಅಂದ್ರೆ ನಮ್ಗೆ ಬದುಕಿಲ್ಲ. ಈಗ 2006 ಕುಮಾರಸ್ವಾಮಿ ಅವ್ರು ಬಂದು ಹೇಳ್ರಿ ಟೌನ್ಶಿಪ್ ಅಂತ ಬಿಟ್ಬಿಟ್ಟು ಹೋದ್ರು. ಈಗ ನಾನು ಒಂದು ಏನೋ ಕಷ್ಟ ಆಯ್ತು, ಒಂದು 10 ಗುಂಟೆ ಜಮೀನು ಮಾರ್ಬೇಕಾಗಿತ್ತು. ಎಲ್ಲ ಅಡಿಕೆ ತೆಂಗು ಎಲ್ಲ ಹಾಕಿದ್ದೆ. ಊರವ್ರನ್ನೆಲ್ಲ ಕರ್ಕೊ ಬಂದೆ. 80,000 ಒಂದು ಕುಂಟೆ, 80,000. ತಿರ್ಗಿ ಸಾಕಾಗಿ ಆಮೇಲೆ ಯಾಕೋ ನೋವಾಯ್ತು. 80,000 ಕೇಳೋರು. ಆಮೇಲೆ ಹೆಂಗೆ 80,000 ಕೊಟ್ಬಿಟ್ರು? ಎಷ್ಟು? 10 ಗುಂಟೆ ಮಾರಿದ್ರೆ 8 ಲಕ್ಷ ಆಯ್ತದೆ ಅಷ್ಟೇ. ಏನು ಮಾಡೋದು ಅಂದ್ಬಿಟ್ಟು ಆಮೇಲೆ ಹೋಗಿ ಯಾವುದೋ ಒಂದು ಬ್ಯಾಂಕಲ್ಲಿ ಸಾಲ ತಗೊಬಂದು ಆವಾಗ ಲೋನ್ ಕಟ್ತೆ. ಏನೋ ಲೋನ್ ತಗೊಂಡು ಏನೋ ಸಾಲ ತೀರಿಸ್ತೆ. ಇಲ್ಲಿ ನಮ್ಮನ್ನ ಯಾವ ಮಟ್ಟಕ್ಕೆ ಮಾಡ್ಕವ್ರೆ ಅಂದರೆ, ಈ ಕಡೆಗೆ ಹೋದ್ರೆ 30-35 ಲಕ್ಷ ಕುಂಟೆ ಏನೋ ಆ ಮೋರಿಯಿಂದ ಆಚೆಗೆ. ಈ ಕಡೆಗೆ ಕಂಚಗಾನಹಳ್ಳಿಯಿಂದ ಆಚೆಗೆ ಹೋದ್ರೆ 35,000-40,000 ಕುಂಟೆ. 40 ಲಕ್ಷ, 35-40 ಲಕ್ಷ ಕುಂಟೆ, ಒಂದು ಕುಂಟೆ. ಇಲ್ಲಿ ನಮ್ದು 1 ಲಕ್ಷಕ್ಕೂ ತಗೊಳ್ಳೋರಿಲ್ಲ. ನಿಮ್ದು? ಹೌದು ಸ್ವಾಮಿ, ಇದು ಸುಳ್ಳು. ಸುಮ್ಮನೆ ಏನೋ ಅನ್ಬೋದು ರೈತರು ಅಂತ. ನಮಗೂ ರೈತನೇ ನೋಡಿ, ನಾನು ಹೊಸ ಕಟ್ಟಿದ್ದೀನಿ, ಎಲ್ಲ ಮಾಡಿದ್ದೀನಿ. ಇವ್ರು ಗೊತ್ತಿಲ್ಲದೆ ಪಾಪ ಕೆಲವು ರೈತರುಗಳು ಏನೋ ಮಾತಾಡ್ತಾರೆ. ಇವೆಲ್ಲ ನೋಡಿ ನಾವೇನ್ ಮಾಡ್ತೀವಿ? ಈಗ ಇಲ್ಲಿ ಇದು ಟೌನ್ಶಿಪ್ ಅಂತ ಕೊಟ್ಟಿರ್ತಾರಲ್ಲ, ಬೇರೆ ಯಾರು ತಗೊಳ್ಳಲ್ಲ. ತಗೊಳ್ಳಲ್ಲ. ಕಷ್ಟಕ್ಕೆ ಮಾರ್ಬೇಕು ಅಂದ್ರೆ ದೇವರಾಣೆ ಇಲ್ಲ. ಸುಮ್ಮನೆ ಗೊತ್ತಿಲ್ಲದೆ ಪಾಪ ಆಗಲ್ಲ. ಒಂದು ಎಕರೆ ಮಾರಿದ್ರೆ ಒಂದು 50 ಲಕ್ಷನೂ ಕೊಡಲ್ರು. ಇಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನ ತಂದಿಕ್ಬಿಟ್ಟವ್ರೆ. ಯಾರು? ಕುಮಾರಸ್ವಾಮಿ ಅವರೇ ಮೊದಲು ಮಾಡಿದ್ದು. ನೀವೇ ಧೈರ್ಯದಿಂದ ಹೇಳಿ. ಹೌದು, ನಾವು ಯಾವ ರಾಜಕೀಯ ಪಕ್ಷದ ಏನು ವಕ್ತಾರರು ಅಲ್ಲ. ನಾವು ಯಾವುದೇ ಪಕ್ಷ ಇರಲಿ, ನಾವು ನೇರವಾಗಿ ಅನ್ಯಾಯ ಇದ್ರೆ ಅದನ್ನು ಟೀಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಬಂದಿರುವಂತದ್ದು. ನೋಡಿ, ಇಲ್ಲಿ ಬಿಡದಿ ಟೌನ್ಶಿಪ್ ನ ಅಪ್ಪ ಅಮ್ಮ ಯಾರು ಅಂದ್ರೆ ಅದು ಇಬ್ರು. ಒಬ್ರು ಅಪ್ಪ ಕುಮಾರಸ್ವಾಮಿ ಅವರು, ಒಪ್ತೀರಾ ನೀವು? ಅಮ್ಮ ಯಾರು ಅಂದ್ರೆ ಘೋಷಣೆ ಮಾಡ್ತಾ ಇರುವಂತ ಅಮ್ಮ ಯಾರು ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಅವರು. ಒಪ್ತೀರಾ ಅಲ್ವಾ? ನೋಡಿ, ಈಗ ಟೌನ್ಶಿಪ್ ಹೌದು ಸ್ವಾಮಿ, ಹೌದು ಅವರೇ ಕುಮಾರಸ್ವಾಮಿ ಅವರ ಅಪ್ಪ. ಅಮ್ಮ ಬಂದು ಇವಾಗ ಇವ್ರು ಡಿ ಕೆ ಶಿವಕುಮಾರ್ ಕೈಗೆತ್ಕೊಂಡವ್ರೆ. ಈಗ ಒಂದು 2.5 ಕೋಟಿ ಕೊಡ್ತೀವಿ ಅಂದ್ರೆ ಊರೆತ್ತಲ್ಲ ಅಂತ ಹೇಳ್ತಾವ್ರೆ. ಆಮೇಲೆ ಪಾರ್ಟ್ನರ್ ಮಾಡ್ಕೊಂಡವ್ರೆ ನಮ್ಮನ್ನ. ಏನೋ ಜಮೀನ್ಗೆ ಪಾರ್ಟ್ನರು. ಎಷ್ಟು? 1 ಎಕರೆಗೆ 9,500 ಅಡಿ ಕೊಡ್ತೀವಿ. ನೀವು ರೈತರುಗಳು ದುಡ್ಡು ಯಾರು ತಗೋಬೇಡಿ. ನಾವು ಹೋಗಿದ್ದು ಅವ್ರ ಮನೆ ಮೀಟಿಂಗ್ಗೆ. ದುಡ್ಡು ಯಾರು ತಗೋಬೇಡಿ, ದುಡ್ಡು ಕೆಟ್ಟೋಗ್ಬಿಡ್ತೀನಿ. ನೀವು ಒಳ್ಳೆ ಟೌನ್ಶಿಪ್ ಮಾಡ್ಕೊಡ್ತೀವಿ, ಒಳ್ಳೆ ದುಡ್ಡು ಆಯ್ತದ ನಿಮಗೆ, ಏನೋ ಮಾಡ್ಕೊಂಡೋಗಿ ಅಂದ್ಬಿಟ್ಟು ನಮಗೆ ಎಲ್ಲ ಹೇಳವ್ರೆ. ಒಪ್ಕೊಂಡಿದ್ದೀವಿ ನಾವು. ಒಪ್ಕೊಂಡಿದ್ದೀವಿ ನಾವು. ಇನ್ನೇನು ಮಾಡೋಣ? ಆಳು ಸಿಕ್ಕಲ್ಲ ಇಲ್ಲಿ ಕೆಲಸ ಮಾಡಕ್ಕೆ. ಯಾರು ಸ್ವಾಮಿ? ನಮ್ಗೆ ವಯಸ್ಸಾಯ್ತು. ಇನ್ನ ನೋಡಿ ನಮ್ಮ ಮಕ್ಕಳು ಇವೆಲ್ಲ ಇವರು. ಇಲ್ಲಿ ಬೇರೆ ರೈತರನ್ನ ನಾವು ಮಾತನಾಡಿಸಿದಾಗ ನಾವು ಭೂಮಿ ಕೊಡಕ್ ರೆಡಿ ಇಲ್ಲ ಸ್ವಾಮಿ, ನಮಗೆ ತಿನ್ನೋದಕ್ಕೆ ಅನ್ನ ಇದು ಬಿಟ್ರೆ ಬೇರೆ ಭೂಮಿ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಸೊ ನೀವು ಒಬ್ಬರೇ ಈಗ ಸರ್ವೇನ ಈ ಒಂದು ಗ್ರೌಂಡ್ ರಿಪೋರ್ಟ್ ಅಲ್ಲಿ ನೋಡಿದಾಗ ನೀವು ಒಬ್ಬರೇ ಹೇಳ್ತಾ ಇರೋಂಥದ್ದು. ನಾನೆಲ್ಲ ವಾಸ್ತು ತಿಳ್ಕೊಂಡಿದ್ದೀನಿ. ಈಗ ನಿಲ್ಸ್ಬಿಟ್ರೆ ಈಗ ತಿರ್ಗಾ ನಮ್ದು 50 ಲಕ್ಷಕ್ಕೆ ಬರ್ತದೆ. ಇವ್ರೇನ ನಿಲ್ಸೋರು ಅಂದ್ರೆ ತಿರ್ಗಾ 50 ಲಕ್ಷಕ್ಕೆ ಬರ್ತದೆ ನಮ್ ಜಮೀನು. ಲಾಸ್ ಆಗಲ್ವಾ? ಯಾಕಂದ್ರೆ ಈಗಲ್ಟನ್ ರೆಸಾರ್ಟ್ 2017ರಲ್ಲಿ ಇದೇ ಸರ್ಕಾರ 12 ಕೋಟಿ ರೂಪಾಯಿ ಕೊಡ್ತಾರೆ. ಎಷ್ಟು? 12 ಕೋಟಿ ರೂಪಾಯಿ 1 ಎಕರೆಗೆ ಕೊಡ್ತಾರೆ. ಇಲ್ಲಿ ಕೇವಲ 2 ಕೋಟಿ ರೂಪಾಯಿ ಕೊಡ್ತಾವ್ರಲ್ಲ, ಹೆಂಗ್ ಒಪ್ಕೊಂಡ್ರಿ ಅಂತ. ಈಗ ಅವರು ಈಗ ಸರ್ಕಾರ ಸಜ್ಜಿ ಹೆಚ್ಚಿಸ್ಲಿ, ಸಂತೋಷ ನಮ್ಗೆ ಏನ್ ಮಾಡೋಣಪ್ಪ. ಈಗ ನಮ್ ಪರಿಸ್ಥಿತಿ ಹಿಂಗಾಗದ್. ಕೈ ಬಿಟ್ರೆ ತಿರ್ಗಾ ನಮ್ ಭೂಮಿಗಳೆಲ್ಲ ಅದು 1 ಕುಂಟೆ 2 ಕುಂಟೆ ಕಳ್ಕೊಳ್ಳೋರು 1 ಎಕರೆ ಗಟ್ಟಲೆ ಕಳ್ಕೊಡ್ಬೇಕಾದ್ ಬಡವ್ರು ಪಾಪ. ಫುಲ್ಲು ಏನಿಲ್ದಂಗ ಆಗೋಯ್ತಾರೆ. ದುಡ್ಡು ಸಿಗಲ್ಲ, ಭೂಮಿನೂ ಸಿಗಲ್ಲ ಅನ್ನೋ ಭಯದಲ್ಲಿ ಭಯಾಗಿ ಏನಿಲ್ಲ, ನಮ್ಗೆ ಇರೋದು ಹೇಳ್ತಾ ಇದೀವಿ ನಾವು. ವಾಸ್ತು ಹಿಂಗೆ ಮಾಡ್ಲಿ, ಸಂತೋಷ. ನಮ್ಗೆ ಏನೇನು ಹೇಳೋರು ಅವೆಲ್ಲ ಕೊಡ್ಲಿ, ಮಾಡ್ಲಿ, ನಾವೆಲ್ಲ ಕೊಟ್ಬಿಡ್ತೀವಿ ಜಮೀನು. ಓಕೆ 2.5 ಕೋಟಿ ನಮ್ದೊಂದು 2.5 ಎಕರೆ ಇದೆ. ಕೊಟ್ಬಿಡ್ತೀವಿ.
ಸಂತೋಷ. ಸುಮ್ಮನಿಂದ ಸ್ನೇಹಿತರೆ, ನಾವು ಗ್ರೌಂಡ್ ರಿಪೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ರೈತರನ್ನ ಮಾತನಾಡಿಸಿದ್ವಿ. ಯಾರು ಕೂಡ ನಾವು ಭೂಮಿ ಕೊಡಲ್ಲ ಅಂದ್ರು. ಸೊ ಇಲ್ಲಿ ಅಣ್ಣ ಒಬ್ರು ಹೇಳ್ತಾ ಇದಾರೆ, ಕೊಟ್ಬಿಡೋಣ, ವಾಸ್ತವ ಸ್ಥಿತಿ ಹಿಂಗೆ ಇದೆ, ಆಗಲ್ಲ, ಕೊಟ್ಟಿಲ್ಲ ಅಂದ್ರೆ ಭೂಮಿನ ಕಳ್ಕೊಂಡು. ರೈತರು ಗೊತ್ತಾಗಲ್ಲ. ಈಗೇನೋ ಇವ್ರು ನಿಲ್ಸಿದ್ರು ಅಂದ್ರೆ ತಿರ್ಗಾ ನಮ್ದು ಒಂದು ಎಕರೆ ಬಂದು 50 ಲಕ್ಷ, ಅದ್ರ ಮೇಲೆ ಯಾರು ತಗೊಳಲ್ಲ ಈ ಭೂಮಿಗಳು. ಈ ಕಡೆ ಬೇಕಾದ್ರೆ ಇಲ್ಲಿ ಯಾರು ವಿಚಾರಿಸ್ಕೊಳ್ಳಿ. ರೆಡ್ ಝೋನ್ ಮಾಡಿದಾರೆ, ಅದಕ್ಕೆ ಹಂಗ್ ಮಾಡಿ. ಈಗ ಅದನ್ನೇ ಮಾಡ್ಬಿಡ್ತಾರೆ. ಇನ್ಯಾರು ಮಾಡ್ತಾರೆ? ತೆಗೀರಿ, ಯಾರು ತೆಗಿಯೋರು? ಸರ್ಕಾರನೇ ಮಾಡ್ಬೇಕು. ಮಾಡ್ಬೇಕಲ್ಲ, ನೀವು ಪಟ್ಟಿಡಿಬೇಕಲ್ಲ. ಯಾರು ಕೊಟ್ಟಿಡಿಯಾರು ಕೊಡಲ್ಲ ಅಂತ ಹೇಳ್ತಾವ್ರಷ್ಟೇ. ಯಾರ ಅಪ್ಪಂದು ಸರ್ಕಾರ? ಪ್ರಜೆಗಳೇ ಎಲ್ಲ ಪ್ರಜೆಗಳದೇ. ಹೌದು ಸ್ವಾಮಿ, ಇದ್ ಮಾಡ್ಬೇಕಲ್ಲ. ನಾವೇನೆ. ಸ್ನೇಹಿತರೆ ನೋಡಿ, ನಾವು ಗ್ರೌಂಡ್ ರಿಪೋರ್ಟ್ ಬಂದಾಗ ಅಷ್ಟೂ ಜನ ರೈತರು ತೊಡೆ ತಟ್ಟಿ ನಿಂತ್ಕೊಂಡ್ರು. ಯಾವ DK ಬರ್ತಾರ, ಯಾವ ಸರ್ಕಾರ ಬರುತ್ತೆ, ಬರ್ಲಿ, ನಾವು ನೋಡ್ಕೊಂತೀವಿ, ಪ್ರಜೆಗಳೇ ಪ್ರಭುಗಳು, ಇಲ್ಲಿ ನಾವು ಭೂಮಿ ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಹೇಳಿದ್ರು. ಬಟ್ ಇಲ್ಲಿ ಒಬ್ರು ರೈತರು ಮಾತ್ರ ಈ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿ ನಿಜಕ್ಕೂ ವಿಪರ್ಯಾಸ ಅಂತ ಹೇಳ್ಬೋದು. ಸ್ನೇಹಿತರೆ, ಬಿಡದಿ ಟೌನ್ಶಿಪ್ಗೆ ಒಳಪಡುವಂತ ಮತ್ತೊಂದು ಗ್ರಾಮದಲ್ಲಿ ನಾವು ಇದ್ದೀವಿ. ನೋಡಿ, ಈ ಗ್ರಾಮದ ಒಂದು ಹಳ್ಳಿನಲ್ಲಿರುವಂತ ಈ ಬಿಲ್ಡಿಂಗ್ ನೋಡ್ಬೋದು ನೀವು. ಈ ಬಿಲ್ಡಿಂಗ್ ನೋಡಿದಾಗ ಅನ್ಸುತ್ತೆ, ಏನೇ ಆಮಿಷ ಒಡ್ಡಿದ್ರು ಕೂಡ ಇಲ್ಲಿನ ರೈತರು ಈ ರೀತಿಯ ಕೋಟಿ ಲಕ್ಷ ಈಗಾಗಲೇ ನೋಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಯಾರೊಬ್ರು ಕೂಡ ರೈತರು ದಿವಾಳಿ ಎದ್ದು ಹೋಗಿರುವಂತವ್ರು. ಯಾಕಂದ್ರೆ ಈ ದೇಶಕ್ಕೆ ಅನ್ನದಾತರು, ಈ ದೇಶದ ಆಧಾರ ಸ್ತಂಭನೆ ರೈತ ಅಂತ ಹೇಳ್ಬೋದು. ಅದರ ಪ್ರತೀಕಾರವಾಗಿ ನೋಡಿ, ಈ ಬಿಲ್ಡಿಂಗ್ ಮೇಲೆ ನೀವು ನೋಡ್ಬೋದು ಹಳ್ಳಿಕಾರರು ಓರಿಯನ್ನು ಕೂಡ ಅಲ್ಲಿ ಹಾಕಿರುವಂಥದ್ದು. ಅಂದ್ರೆ ಪ್ರಾಣಿಗಳ ಮೇಲೆ, ಪಕ್ಷಿಗಳ ಮೇಲೆ, ಅಂದ್ರೆ ಈ ಪ್ರಕೃತಿ ಮೇಲೆ ರೈತರಿಗೆ ಇರುವಂತಹ ಅವಿನಾಭಾವ ಸಂಬಂಧ ಇದೆಯಲ್ಲ, ಆ ಪ್ರೀತಿ ಇದೆಯಲ್ಲ, ಅದರ ಚಿಹ್ನೆ ಎನ್ನುವಂತೆ ಈ ಒಂದು ಬಿಲ್ಡಿಂಗ್ ಮೇಲೆ ಹಳ್ಳಿಕಾರು ಆ ಓರಿಯನ್ನು ಕೂಡ ಹಾಕಿರುವಂಥದ್ದು. ಇಲ್ಲಿ ಬಿಲ್ಡಿಂಗ್ ನಲ್ಲಿ ವಾಸ ಇರುವಂತಹ ರೈತರನ್ನ ಮಾತನಾಡ್ಸೋಣ ಬನ್ನಿ. ಸರ್, ಅಮ್ಮ, ನೀವು ನಿಮ್ದು ಎಷ್ಟು ಎಕರೆ ಇದೆ ಈ ಒಂದು ಇದರಲ್ಲಿ, ಭಾಗದಲ್ಲಿ ಎಷ್ಟು ಎಕರೆ ಇದೆ? 2 ಎಕರೆ ಐತೆ. 2 ಎಕರೆ. 2 ಎಕರೆ ಇದೆ. ಇವಾಗ 2 ಕೋಟಿ ರೂಪಾಯಿ ಕೊಡ್ತೀವಿ 1 ಎಕರೆಗೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಮ್ಗೆ ಒಪ್ಪಿಗೆ ಇಲ್ಲ ಸರ್. ಇಲ್ಲ, ವಿರೋಧ ಇದೆ. ಅವಿರೋಧ ಇದೆ. 2 ಕೋಟಿ ಕೊಟ್ಬಿಟ್ಟು ಏನ್ ಮಾಡಕ್ಕಾಗುತ್ತೆ ಸರ್? ನಾವು ಈಗ ಇನ್ನ ಚಿಕ್ಕ ಪಾಪು, ನಾವು BC ಓದಿದೀವಿ. ಬಟ್ 30,000 ಸಂಬಳ ಕೊಟ್ಟರು ನಮ್ಗೆ ಆಗಲ್ಲ. ಈಗ ನಾವು 20 ದಿನಕ್ಕೆ ರೇಷ್ಮೆ ಬೆಳಿತೀವಿ, 70,000 ತಗೊಬರ್ತೀವಿ. ರೇಟ್ ಇದ್ರೆ 1 ಲಕ್ಷನೇ ಆಗ್ಬೋದು. ಅದು ಮುಖ್ಯನ? ನಮ್ಗೆ ಜಮೀನ್ ಕೊಟ್ಬಿಟ್ಟು ಬೇರೆ ಹೋಗಿ ಕೆಲಸ ಮಾಡಕ್ಕೆ ನಮ್ ಕೈಲಿ ಆಗಲ್ಲ. ಮಕ್ಳುಗಳು ನೋಡ್ಕೋಬೇಕು. ಮನೆ ತಾವಿದ್ರೆ ಬೆಳಗ್ಗೆಯಿಂದ ಒಂದು 4 ಗಂಟೆಗೆ ಎದ್ದೊಳ್ತೀವಿ, 11 ಗಂಟೆ ಕೆಲಸ ಮುಗಿತೈತೆ, ಮಲ್ಕೊಂತೀವಿ. ಸಂಜೆ 4 ಗಂಟೆಗೆ ತಿರ್ಗಾ ಮತ್ತೆ ಕೆಲಸ ಪ್ರಾರಂಭ ಆದ್ರೆ ಮಕ್ಳ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಸುತ್ತ ವಾತಾವರಣ ಚೆನ್ನಾಗೈತೆ. ಆಚೆ ಕಡೆ ಹೋದ್ರೆ ಏನ್ ಸಿಗುತ್ತೆ ನಮ್ಗೆ? ಕಲುಷಿತವಾದ ನೀರು, ಕಲುಷಿತವಾದ ಗಾಳಿನೇ ಸಿಗುತ್ತೆ ಹೊರತು ಏನು ಸಿಗಲ್ಲ. ಈಗ ಈ ಸರ್ವೆ ನಂಬರ್ ವ್ಯಾಪ್ತಿನಲ್ಲಿ ಕೇವಲ ಜಮೀನ್ ಮಾತ್ರ ಅಲ್ಲ, ಮನೇನು ಹೋಗ್ಬಿಡುತ್ತಲ್ಲ. ಮನೇನು ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಆದ್ರೆ ಜೀವ ಕಳ್ಕೊಬೇಕಾಗುತ್ತೆ. ಅವರು ಔಷಧಿ ಒಂದೇನೋ ವಿಷಾನ ಏನೋ ತಂದು ಕೊಟ್ಬಿಟ್ಟು ಕುಡಿಸ್ಬಿಟ್ಟು ಅವರೇ ನಮ್ಮನ್ನ ಸಾಯಿಸ್ಬಿಟ್ಟು ಅಲ್ಲೇ ಮಣ್ಣು ಮಾಡ್ಬಿಟ್ಟು ಎತ್ಕೊಂಡು ಹೋಗ್ಲಿಬೇಕು ಅಷ್ಟೇನೆ. ಸರ್ವೆ ನಂಬರ್ ವ್ಯಾಪ್ತಿನಲ್ಲಿ ಕೇವಲ ಹೊಲ ಮಾತ್ರ ಅಲ್ಲ, ಈ ಮನೆಗಳು ಹೋಗ್ಬಿಡುತ್ತಲ್ಲ, ಏನ್ ಮಾಡ್ತೀವಿ? ಅದೇ ಹೇಳಿದ್ರು ಸರ್, ಎಲ್ಲ ಜೀವ ಕಳ್ಕೊತೀವಿ, ಅವ್ರು ಇರ್ಲಿ ಬಂದು ಅಷ್ಟೇ. ಜನ ಸಾಯ್ಸಕ್ಕೋಸ್ಕರ ಈ ತರ ಮಾಡ್ತಾ ಇರೋದು. ನಾವು ತಿಂಗ್ಳಿಗೆ ಇಲ್ಲ ಅಂದ್ರು 15 ದಿವಸಕ್ಕಾರು 50,000 ಸಂಪಾದನೆ ಮಾಡ್ತೀವಿ ರೇಷ್ಮೆಲಿ. 20,000 ಶೂನ್ಯಲ್ಲಿ ಸಂಪಾದನೆ ಮಾಡ್ತೀವಿ. ಬರಡು ಭೂಮಿ ಇಲ್ಲ ಸರ್, ಇಲ್ಲ ಸರ್. ಅದು ಹೇಳಿಕೆ ಬೇಕಾದ್ರೆ ಬಂದ್ ನೋಡ್ಲಿ ಸರ್. ಅವ್ರ ಮಕ್ಳುನು ಕರ್ಕೊ ಬಂದ್ ತೋರಿಸ್ತೀವಿ ಬೇಕಾದ್ರೆ. ಅವ್ರ ಜೊತೆ 1000 ಜನ ಬಂದ್ ನೋಡ್ಲಿ ಬೇಕಾರೆ ಸರ್ಕಾರದವ್ರು. ಯಾರ್ ಸರ್ ಇಲ್ಲಿ ಬರಡು ಭೂಮಿ ಅಂತ ಐತೆ? ಎಳನೀರ್ ಬರುತ್ತೆ, ಮಾವು ಬೆಳಿತೀವಿ, ರೇಷ್ಮೆ ಇದೆ, ಪ್ರತಿ ಒಂದಿದೆ, ಎಲ್ಲಾ ಡೀಟೇಲ್ಸ್ ಕೊಡ್ತಾ ಇದಾರಲ್ಲ. ಒಂದು ಎಳ್ನೀರು 100 ರೂಪಾಯಿ ಸರ್ ಸಿಟಿಲಿ. ನಾವು ಹುಷಾರಿಲ್ಲ, ಸುಸ್ತಾಯ್ತು ಅಂದ್ರು ಅಳ್ತಾಕ್ ಹೋಗಿ 10 ಎಳ್ನೀರು ಕುಡಿತೀವಿ, ಒಂದ್ ಹಸುನ್ಕಾಯಿ ಕಿತ್ಕೊಬತ್ತೀವಿ, ಪ್ರತಿಯೊಂದು ಅಣಸ್ಕೋತೀವಿ, ಒಂದ್ ಸೌದೆ ಅಣಸ್ಕೋತೀವಿ, ಒಂದ್ ಇದ್ ಮಾಡ್ತೀವಿ. ಎಲ್ಲ ಗ್ಯಾಸ್ ಇಲ್ದೆ ಹೋದ್ರೆ ಏನ್ ಮಾಡಕೈತದ ಸರ್? ಜೀವ ಕಳ್ಕೊಳಕೈತದ? ಒಲೆ ಹಾಕಿಸ್ಕೊಂಡಿದೀವಿ, ಸೌದೆ ಹಾಕೊಂಡಿದೀವಿ, ಊಟ ಮಾಡ್ಕೊಂಡು ತಿಂತೀವಿ. ಹೊಲ ಅಂತ 2 ಲಕ್ಷ 2 ಕೋಟಿ ರೂಪಾಯಿ ಕೊಡ್ತಾರೆ, ಕೊಡ್ತೀರಾ? ಕೊಡೋದಿಲ್ಲ ಸ್ವಾಮಿ, ಕೊಡಲ್ಲ ಸ್ವಾಮಿ. ಅವರು 3 ಕೋಟಿ ಕೊಟ್ರು ಕೊಡಲ್ಲ ಸ್ವಾಮಿ. ಶಿವಕುಮಾರ್ ಅವ್ರಿಗೆ ಏನ್ ಹೇಳ್ತೀರಾ? ನಾವು ಕೊಡಲ್ಲ ಸ್ವಾಮಿ. ಈ ಜನಗಳಿಗೆಲ್ಲ ಔಷಧಿಬಿಟ್ಟು ಸಾಯಿಸ್ಬಿಟ್ಟು ಮಾಡ್ಕೊಬಿಡಿ ಅಂತ ಹೇಳಿ. ಓಟ್ MLA ಅವ್ರು ಬಂದ್ರಲ್ಲ ಈ ಸಲ, ಬಾಲಕೃಷ್ಣ ಅವರು ಬಂದ್ರೆ ಎಲೆಕ್ಷನ್ ಆದ್ಮೇಲೆ ಬಂದೇ ಇಲ್ಲ ಸರ್. ಅವ್ರ 2,000 ರೂಪಾಯಿನೂ ಬೇಡ ನಮಗೆ, ನಾವು ಕೊಡ್ರಿ ಅಂತಾನು ಕೇಳಿಲ್ಲ. ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ ಸರ್ ನಮ್ಗೆ, ಯಾವ್ದು ಬರ್ತಾ ಇಲ್ಲ ಸರ್, ನಮಗೆ ಬರ್ತಾ ಇಲ್ಲ ಸರ್. ಅದು ನಮಗೆ ಬೇಕಾದ್ರೆ ತೋರಿಸ್ತೀವಿ, ನಮ್ದು ಯಾವ್ದು ಬರ್ತಾ ಇಲ್ಲ ನಮ್ದು. ಅವರಿಂದ ಅವ್ರ ಹಾಕೋ 2,000 ರೂಪಾಯಿಂದ ನಾವೇನ್ ಜೀವನ ಮಾಡ್ತಾ ಇಲ್ಲ. ನಾವು ಸಂಪಾದನೆ ಮಾಡ್ತಾ ಇದೀವಿ, ನಾವು ತಿಂತಾ ಇದೀವಿ. ಅವ್ನ್ 2,000 ರೂಪಾಯಿ ಕೊಟ್ಬಿಟ್ಟು ಫ್ರೀ ಕರೆಂಟ್ ಕೊಡ್ರಿ ಅಂತ ನಾವ್ ಯಾರ ಹತ್ರನೂ ಕೇಳಲಿಲ್ಲ. ಅವರು ಏನಿಗೆ ಕೊಡ್ಬೇಕು? ಅವ್ರ ಅದನ್ನೆಲ್ಲ ಎಲ್ಲ ನಮ್ಮ ಮೇಲೆ ಹಾಕ್ತಾರೆ ಹೊರತು ನಮ್ಮ ಪ್ರತಿ ಒಂದಕ್ಕೂ ನಾವು ಟ್ಯಾಕ್ಸ್ ಕಟ್ಟಿನೇ ನಾವು ಜೀವನ ಮಾಡ್ತಾ ಇದೀವಿ. ನಾವು ಹೇಳಿದ್ವಾ ಸಿಟಿ ಮಾಡ್ತೀವಿ, ಸಿಟಿ ಮಾಡ್ರಿ ಅಂತ. ಇವಾಗ ಸಿಟಿಲಿ ಇದ್ದಂಗೆ ಇದ್ದೀವಿ, ಹೊಲ್ದ ಹತ್ರ ಹೋಯ್ತೀವಿ, ಬತ್ತೀವಿ, ಪೂಜೆ ಮಾಡ್ಕೋತೀವಿ, ವಾರ ಮಾಡ್ಕೋತೀವಿ, ಮನೇಲಿ ಅಚ್ಚುಕಟ್ಟಾಗಿದ್ದೀವಿ. ನಾವೇನ್ ಸಿಟಿ ಮಾಡ್ಬಿಟ್ಟು ಎಲ್ಲ ದೇಶದವ್ರನ್ನು ತಗೊಬಂದ್ ಹಾಕಿ ಅಂತ ನಾವ್ ಹೇಳಲಿಲ್ಲ.
ಇವಾಗ ಎಷ್ಟು ಕೋಟಿ ಕೊಟ್ಟರು ಕೊಡೋದಿಲ್ಲ. ನಾವು ಕೊಡಲ್ಲ ಸರ್. ಕೊಡೋದಿಲ್ವಾ ಯಜಮಾನ್ರೆ? ಇಲ್ಲ ಕೊಡೋದಿಲ್ಲ ಸ್ವಾಮಿ, ಇಲ್ಲಿ ಕೊಡೋದಿಲ್ಲ ಸ್ವಾಮಿ. ಡಿ ಕೆ ಶಿವಕುಮಾರ್ ಬಲವಂತವಾಗಿ ಕಿತ್ಕೊಂತಾರೆ, ಏನ್ ಮಾಡಿ? ಕಿತ್ಕೊಂಡ್ರೆ ನಾವು ಒಳ್ಳೊಳ್ಳೆ ನಡಿತೀವಿ. ಪ್ರಾಣ ಬಿಡ್ತೀವಿ ಅಷ್ಟೇ, ಅವರೇ ಇರ್ಲಿ. ಪ್ರಾಣ ಬಿಟ್ರು ಭೂಮಿ ಬಿಡಲ್ಲ. ಭೂಮಿ ಬಿಡಲ್ಲ. ಇದನ್ನ ಬಹುತೇಕ ಜನರು ಹೇಳ್ತಾ ಇರುವಂತದ್ದು ಇದೇ ಮಾತನ್ನ. ಪ್ರಾಣ ಬಿಟ್ರು ಕೂಡ ನಾವು ಭೂಮಿನ ಬಿಡೋದಿಲ್ಲ ಎನ್ನುವಂತ ಮಾತನ್ನ ಹೇಳ್ತಾವ್ರೆ. ಇಲ್ಲೊಬ್ರು ಈ ವಯಸ್ಸಾದಂತ ಹಿರಿಯ ಜೀವ, ಅವ್ರನ್ನು ಮಾತಾಡ್ಸೋಣ. ಅಮ್ಮ, ನಾವು ಕೊಡಲ್ಲ ಕಣಪ್ಪ. ಯಾವ್ದು ಕೋಟಿ ಅವ್ನು ತಿಥಿ ಮಾಡ್ಕೊಳ್ಳಿ, ಅವ್ನು ತಿಥಿ ಮಾಡ್ಕೊಳ್ಳಿ, 2 ಕೋಟಿ ಮಾಡಿಕೊಂಡು ನಮಗ್ ಬೇಡ, ನಮ್ಗೆ ಬೇಡ. ನಮ್ಗೆ ಇರೋ ಜಮೀನೇ ಸಾಕು. ನಾವು ಕೂಲಿಯೋ ನಾಲಿಯೋ ಮಾಡ್ಕೊಂಡು ಈ ದೇಶದಲ್ಲಿ ನಾವ್ ಇದ್ದೀವಿ ಅಳುವಿಗೆ. ಅವ್ನು ಕೊಡೋದು ಬೇಡ, ನಾವ್ ಈಸ್ಕೊಳ್ಳೋದು ಬೇಡ. ಅವನೇನಾರ ಇಲ್ಲಿ ಬಂದ್ಗಿಂದ್ರೆ ಅವ್ನಿಗೆ ಏನೋ ಸರಿಯಾಗಿ ಮರ್ಯಾದೆ ಮಾಡಿ ಕಳಿಸ್ತಾರೆ. ಇಲ್ಲ ಕೊಡಲ್ಲ ಕೊಡಲ್ಲ. ಯಾಕೆ ಕಿತ್ಕೊಂಡ ಮಕ ಮುಚ್ಚಿದೆ, ಯಾಕೆ ಕಿತ್ಕೊಂಡ್ಬಿಟ್ಟಾನು? ಯಾಕೆ ಕಿತ್ಕೊಂಡು ಯಾಕೆ ಯಾವ ದೇಶಕ್ಕೆ ಹೋಗೋದು ನನ್ನ ಮಗನ? ಇದನ್ನ ಇಲ್ಲ 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 ಇಲ್ಲ, ಅದೇ ಬಿಟ್ಬಿಟ್ಟವೆ ಮಾಡು. ಯಾರು ಒಪ್ಕೊಳ್ಳ, ಯಾವನು ಒಪ್ಕೊಳ್ಳಿಲ್ಲ ಕಣಪ್ಪ. ಯಾವನು ಒಪ್ಕೊಳ್ಳ ನಮ್ಗೇನು ಗೊತ್ತಿಲ್ಲ. ನಾವು ಮಾತ್ರ ಕೊಡಲ್ಲ ಕೊಡಲ್ಲ. ಬೇಡ 2 ಕೋಟಿ ಅಂತ ತಿಥಿ ಮಾಡ್ಕೊಳ್ಳಿ. ಬೇಡ 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 ಬೇಡ, ಸುರ್ಕೊಳ್ಳಿ. ಅವ್ನ ಮಕ್ಕಳಿಗಾರ ತಿಥಿ ಗಿತಿ ಮಾಡ್ಕೊಳ್ಳಿ. ನಮಗ್ ಬೇಡ, ಕೊಡಲ್ಲ ಕಣಪ್ಪ. ಕೊಡಲ್ಲ ಕೊಡಲ್ಲ ಕೊಡಲ್ಲ. ಮೂಟೆ ಮೂಟೆ ಸುರಿತಾರೆ ಅಂತ ಆಮಿಷ ಹುಟ್ಟಿದ್ರು ಕೂಡ ನಮಗೆ ಬೇಕಾಗಿಲ್ಲ. ನಾವು ಪ್ರಾಣ ಬಿಟ್ರು ಕೂಡ ಈ ಭೂಮಿ ಬಿಡಲ್ಲ ಎನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದು ರಿಯಲ್ ಗ್ರೌಂಡ್ ರಿಪೋರ್ಟ್, ಬಿಡದಿ ಟೌನ್ಶಿಪ್. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ. ಸ್ನೇಹಿತರೆ, ಬಿಡದಿ ಟೌನ್ಶಿಪ್ ಗ್ರೌಂಡ್ ರಿಪೋರ್ಟ್ ತೋರಿಸೋದಕ್ಕೆ ನಾವು ಬೆಳಿಗ್ಗೆಯಿಂದಲೂ ಕೂಡ ಬಿಸಿಲನ್ನು ಕೂಡ ಲೆಕ್ಕಿಸದೆ ಇಲ್ಲಿ ಬಂದಿರುವಂತದ್ದು. ಕೆಲವರು ಅದಕ್ಕೆ ಗ್ರೌಂಡ್ ರಿಪೋರ್ಟ್ ನಲ್ಲಿ ನಮಗೆ ಆಶ್ಚರ್ಯಕರ ಸಂಗತಿ ಏನು ಅಂದ್ರೆ ಕಂಡು ಬಂದಿದೆ ಏನಂದ್ರೆ, ಬಹುತೇಕ 90% ರೈತರು, 90 ಅಲ್ಲ 99% ರೈತರು ಈ ಬಿಡದಿ ಟೌನ್ಶಿಪ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ನಾವೀಗ ಆ ಬಿಡದಿ ಟೌನ್ಶಿಪ್ ವ್ಯಾಪ್ತಿಗೆ ಒಳಪಡುವಂತ ಸರ್ವೆ ನಂಬರ್ಗೆ ವ್ಯಾಪ್ತಿಗೆ ಒಳಪಡುವಂತ ಒಂದು ಗ್ರಾಮದಲ್ಲಿ ಇರುವಂತದ್ದು. ನೋಡಿ, ಇಲ್ಲಿ ಬಹುತೇಕ ಎಲ್ಲ ರೈತರನ್ನು ಮಾತನಾಡಿದಾಗ ಬಿಡದಿ ಟೌನ್ಶಿಪ್ಗೆ ನಾವು ಕೊಡೋದೇ ಇಲ್ಲ, ನಮ್ಮ ಹೆಣ ಬಿದ್ರು ಕೂಡ ನಮ್ಮ ಭೂಮಿ ಮಾತ್ರ ನಾವು ಬಿಡೋದಿಲ್ಲ ಎನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಒಬ್ಬ ರೈತ ಮಾತ್ರ ಇಲ್ಲಿ ಹೇಳಿರೋದು ಏನಂದ್ರೆ, ಇಲ್ಲ ರೆಡ್ ಝೋನ್ ಇದೆ, ನಮಗೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗುತ್ತೆ, ನಾವು ಭೂಮಿ ಕೊಟ್ಬಿಡ್ತೀವಿ ಎನ್ನುವಂತ ಅಚ್ಚರಿ ಹೇಳಿಕೆಯನ್ನು ಕೊಟ್ಟರು. ಮಗದೊಂದು ಕಡೆ 99% ನಾನು ಆಗ್ಲೇ ಹೇಳಿದಾಗೆ ಇಲ್ಲಿನ ರೈತರು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಸ್ಥಳೀಯ ಶಾಸಕರಾದಂಥ ಏನು ಬಾಲಕೃಷ್ಣ ಅವರಾಗಿರ್ಬೋದು, ಇಲ್ಲಿನ ರೈತರೇನ ಅವ್ರೇನಾದ್ರೂ ಈ ಗ್ರಾಮಕ್ಕೆ ಅಥವಾ ಈ ಸರ್ವೆ ನಂಬರ್ಗೆ ಏನಾದ್ರೂ ಕಾಲಿಟ್ರೆ, ಈ ಭಾಗಕ್ಕೆ ಬಂದ್ರೆ ನಿಜಕ್ಕೂ ರೈತರು ಅವ್ರ ಮೇಲೆ ಮುಗಿ ಬೀಳ್ತಾರೆ. ಧಗ ಧಗ ಅಂತ ಸುಡುವ ಬಿಸಿಲಂತೆ ಆ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಸರ್ಕಾರದ ಮೇಲೆ ಮುಗಿ ಬೀಳೋದಂತೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾರೊಬ್ರು ಕೂಡ ಇಲ್ಲಿ ಈ ಭೂಮಿಯನ್ನು ಕೊಡೋದಕ್ಕೆ ಬಿಲ್ಕುಲ್ ಒಪ್ಪುತ್ತಾ ಇಲ್ಲ. ಯಾಕಂದ್ರೆ ಚಿಂತಾಜನಕ ಸ್ಥಿತಿ ರೈತರದ್ದು. ಒಬ್ಬೊಬ್ಬರನ್ನು ನಾವು ಮಾತನಾಡಿಸಿದ ಸಂದರ್ಭದಲ್ಲಿ ಚಿಂತಾಜನಕ ಸ್ಥಿತಿ ಅಂತ ಹೇಳ್ಬೋದು. ಅವ್ರಿಗೆ ಈ ಭೂಮಿಯನ್ನು ಬಿಟ್ರೆ ಅಥವಾ ಈ ಸರ್ವೆ ನಂಬರ್ ಅಲ್ಲಿ ವಾಸ ಆಗಿರುವಂತ ಈ ಮನೆಯನ್ನು ಏನಾದ್ರು ಕಿತ್ಕೊಂಡ್ಬಿಟ್ರೆ ಅವರ ಬದುಕನ್ನೇ ಸರ್ವನಾಶ ಮಾಡಿದ ಹಾಗೆ ಆಗುತ್ತೆ. ಸ್ನೇಹಿತರೆ, ಇಷ್ಟೊತ್ತು ನಾವು ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಗ್ರೌಂಡ್ ರಿಪೋರ್ಟ್ ತೋರಿಸುವಂತ ಕೆಲಸವನ್ನ, ಒಂದು ಪ್ರಯತ್ನವನ್ನ ನಾವು ಮಾಡಿದ್ವಿ. ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಬಹುತೇಕ ರಾಜಕಾರಣಿಗಳಾಗಿರ್ಬೋದು ಅಥವಾ ಬಹುತೇಕ ಸಂಘಟನೆಗಳಾಗಿರ್ಬೋದು ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇರುವಂಥದ್ದು. ನಿಮ್ಮ ಅನಿಸಿಕೆ ಏನು? ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ರೈತರು ಕೂಡ ಇಲ್ಲಿ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇರುವಂಥದ್ದು. ಈ ಗ್ರಾಮೀಣ ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಬಿಡದಿ ಭಾಗದ ಬಹುತೇಕ ಎಲ್ಲ ರೈತರು ಕೂಡ ಒಕ್ಕೊಲರಿಂದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಜನಾಭಿಪ್ರಾಯವೇನು ತಿಳ್ಕೊಬೇಕಂದ್ರೆ ನೀವು ಕಮೆಂಟ್ ಮಾಡಬೇಕು. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.